ಸೊ ಲಕ್ಷ್ಮಿ ರೂಪದಲ್ಲಿ ಇದನ್ನ ಹಾಕೊಂಡು ನಾನ್ ಮುಂದೆ ನಿಂತ್ಕೋಬೇಕು. ನಾನು ವರಮಹಾಲಕ್ಷ್ಮಿ ಹಬ್ಬ ಬರ್ಲಿ ಅಂತ ಕಾಯ್ತಾ ಇದೀನಿ. ಸನ್ನು ಅವರು ಇಷ್ಟು ಸೆಲೆಕ್ಟ್ ಮಾಡಿದ್ದಾರೆ. ಇವಾಗ ಇದಿಷ್ಟು ಇಷ್ಟ ಆಯ್ತಂತೆ ಅವ್ರಿಗೆ. ಇದಿಷ್ಟು ನಾನು ಕೊಡಿಸ್ತೀನಾ ಇಲ್ವಾ ನೀವೇ ನೋಡಿ. ಬನ್ನಿ ಸನ್ನು ಅವ್ರನ್ನ ಒಂದು ಸರ್ಪ್ರೈಸ್ ಪ್ಲೇಸ್ ಕರ್ಕೊಂಡು ಹೋಗಿ ಅವ್ರು ಏನ್ ಇಷ್ಟ ಪಡ್ತಾರೆ ಅದನ್ನ ಕೊಡ್ಸೋಣ. ಸೊ ಇವಾಗ ನಾವು ಸ್ಟಾರ್ ಸುವರ್ಣದಲ್ಲೆಲ್ಲ ಬಂದಿವಿ ಅಂದ್ರೆ ಅದು ನಿಮ್ಮಿಂದಲೇ, ನಿಮ್ಮ ಸಹಕಾರ ಸಪೋರ್ಟ್ ಇಂದ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ ಮುನ್ನುಗೆ. ಯಾಕಂದ್ರೆ ನಾನು ಅನ್ಕೊಂಡೇ ಇರ್ಲಿಲ್ಲ ಆಯ್ತಾ ಈ ತರ ಸರ್ಪ್ರೈಸ್ ಕೊಡ್ತಾರೆ ಅಂತ. ಅದಿಷ್ಟ ಆಯ್ತು ಇದಿಷ್ಟ ಆಯ್ತು ಅಂತ ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟು ನನಗೂ ತೋರಿಸಿ ತಲೆನ ಚಿತ್ರಾನ್ನ ಮಾಡ್ಬಿಟ್ರು. ನೋಡಿ ಎಷ್ಟು ಪರ್ಚೇಸ್ ಮಾಡಕ್ಕೆ ನೋಡ್ತಿದ್ರು ಅಂತ. ಅಂದ್ರೆ ಈ ಫೋಟೋನ ಇವಾಗ ನಾನು ಡ್ರಾಯಿಂಗ್ ಬಿಡಿಸ್ಕೊಡು ಅಂತ ಹೇಳಿದ್ದೆ. ಅವ್ನ ಮನೆಯಲ್ಲಿ ಅವನು ತುಂಬಾ ಡ್ರಾಯಿಂಗ್ ಗಳು ಬಿಡಿಸಿದ್ದ. ನಂಗೆ ಇಷ್ಟ ಬಿಗ್ ಬಾಸ್ ಹೋಗೋದು ಅಂತ. ನನಗ್ ಸಣ್ಣ ಜೊತೆ ಇರಕ್ಕಾಗ್ತಾರೆ. ಬಿಗ್ ಬಾಸ್ ಮನೆಯಲ್ಲಿ ಅಷ್ಟು ಜನ ಜೊತೆ ಯಾರು ಇರ್ತಾರೆ. ಹಲೋ ಗಾಯ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ನನ್ನ ಪ್ರಕಾರ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಇವತ್ತು ಸಣ್ಣವ್ರಿಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡಿಸ್ಬೇಕು ಅಂತ ಅನ್ಕೊಂಡಿದೀನಿ. ಸಣ್ಣವ್ರಿಗೇನೆ ಗೊತ್ತಿಲ್ಲ. ಬೇಗ ರೆಡಿಯಾಗಿ ಅಂತ ಹೇಳಿ ಎಬ್ಬರಿಸಿ ರೆಡಿ ಮಾಡಿಸ್ಬಿಟ್ಟಿದ್ದೀನಿ. ರೆಡಿ ಆಗ್ತಿದ್ದಾರೆ ಇವಾಗ ಸಣ್ಣ ಅವರು. ಬನ್ನಿ ಸಣ್ಣ ಅವ್ರನ್ನ ಒಂದು ಸರ್ಪ್ರೈಸ್ ಪ್ಲೇಸಿಗೆ ಕರ್ಕೊಂಡೋಗಿ ಅವ್ರು ಏನು ಇಷ್ಟಪಡ್ತಾರೆ ಅದನ್ನ ಕೊಡ್ಸೋಣ. ಮತ್ತೆ ಏನು ಅಂತ ನೀವು ಕೂಡ ಕೊನೆವರೆಗೂ ವಾಚ್ ಮಾಡಿ, ನಿಮಗೂ ಕೂಡ ಅದು ಸರ್ಪ್ರೈಸ್ ಆಗೇ ಇರಲಿ. ಅವ್ರಿಗಂತೂ ಇಷ್ಟವಾಗಿರೋ ಪ್ಲೇಸಿಗೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ನನಗೆ ನೋಡಿದ್ರೆ ಅಷ್ಟು ದೊಡ್ಡ ಟಿವಿ ಕೊಡಿಸಿದ್ದಾರೆ. ಈ ಮನೆಗೆ ಬಂದಾಗಿಂದ ಅವ್ರಿಗೆ ಒಂದು ಚಿಕ್ಕ ಗಿಫ್ಟ್ ಕೂಡ ಕೊಡಿಸಿರೋದೊಂದೇ, ಅದೇ ಚಿಕನ್ ಉಂಡೆ ಕೊಡಿಸಿದೆ ಗೊತ್ತಾ, ಕೋಳಿ ಉಂಡೆ, ಅದನ್ನ ಕೊಡಿಸಿದೀನಿ. ಪಾಪ ಅದು ಬೇಡ ಅಂತ ಅನ್ನಿಸ್ತು. ಇನ್ನೂ ಏನಾದರೂ ಚೆನ್ನಾಗಿರೋ ಗಿಫ್ಟ್ ಕೊಡೋಣ ಅಂತ ಹೇಳಿ ಒಂದು ಕಡೆ ಇವಾಗ ಸರ್ಪ್ರೈಸ್ ಆಗಿ ಸಣ್ಣವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವರು ಎಷ್ಟು ಎಕ್ಸೈಟ್ಮೆಂಟ್ ಆಗ್ತಾರೆ, ಯಾವುದನ್ನ ಚೂಸ್ ಮಾಡ್ತಾರೆ, ಮತ್ತೆ ಇವತ್ತು ಮಾರ್ನಿಂಗ್ ಮನೇಲಿ ಯಾರ್ಯಾರು ಇದ್ದಾರೆ, ಏನೇನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. ಬನ್ನಿ. ಮೋಕಿ ನೋಡಿ ಮಾರ್ನಿಂಗ್ ಎದ್ದು ಇಲ್ಲಿ ಕೂತಿದ್ದಾನೆ. ಮೋಕಿ ಏನ್ ಮಾಡ್ತಾ ಇದೀಯಾ? ನೋಡಿ ಅವ್ರು ವ್ಲಾಗಲ್ಲಿ ಬಂದಿರೋದನ್ನ ಅವನೇ ನೋಡ್ತಾ ಇದ್ದಾರೆ ವ್ಲಾಗಲ್ಲಿ. ಓಕೆ ನೋಡು ನಮ್ಮ ಇಲ್ಲಿ ಇವ್ರಿದ್ದಾರೆ, ನಮ್ಮ ಸಣ್ಣವರಲ್ಲಿ ರೆಡಿಯಾಗಿ ಅಂತ ಹೇಳಿದ್ನಲ್ಲ ಅವ್ರಿಗೆ. ಆ ರೂಮಲ್ಲಿ ಇದ್ದಾರಾ? ನೀವೇನ್ ಮಾಡ್ತಿದ್ದೀರಾ? ನೋಡಿ ಅವ್ರ ಬಾಯ್ ಫ್ರೆಂಡ್ ಜೊತೆ ಬಿಸಿ ಇದ್ದಾರೆ. ಚೆನ್ನಾಗಿ ಕಾಣಿಸ್ತಿದೆ. ಸ್ವಲ್ಪ ಕತ್ಲಾಯ್ತು, ಒಂದ್ ನಿಮಿಷ ಇಲ್ಲಿ ಲೈಟ್ ಹಾಕೋಣ. ಫ್ಲಾಶ್ ಲೈಟ್ ಆನ್ ಮಾಡಿದೀನಿ. ಈಗ ತಿರುಗಿ. ರೆಡಿ ಆದ ನಂತರ ತೋರಿಸ್ತೀನಿ. ಚೆನ್ನಾಗಿ ಕಾಣಿಸ್ತಿದ್ದೀರಾ? ಸ್ವಲ್ಪ ಪಿಂಪಲ್ಸ್ ಕಮ್ಮಿ ಆಗಿದೆ ಈಗ, ಪರವಾಗಿಲ್ಲ. ಕ್ಯಾರಿ ಆನ್, ಹಿಂಗೆ ಮೇಂಟೈನ್ ಮಾಡಿ, ಸರಿನಾ? ಓಕೆ. ಸರ್ಪ್ರೈಸ್ ಕೊಡ್ಬೇಕು, ಬೇಗ ಬನ್ನಿ ಸಣ್ಣು ಅಂತ ಅಂದ್ರೆ ನೋಡಿ ಸಣ್ಣು ಅವ್ರು ಏನ್ ಮಾಡ್ತಾ ಇದಾರೆ, ಹೋಗಿ ಭಗವದ್ಗೀತೆನ ಓದ್ಕೊಂಡು ಕೂತಿದ್ದಾರೆ. ಯಾಕಮ್ಮ ಸಣ್ಣು? ನಾನು ಡೈಲಿ ಓದ್ತೀನಲ್ಲ, ಒಂದ್ ಪೇಜ್ ಓದಿ ಬರ್ತೀರಾ? ಸರಿ. ಅವ್ರಿಗೆ ಭಗವದ್ಗೀತೆ ಓದ್ಬೇಕು ಅಂತ ಆಸೆ ಆಗ್ತಿತ್ತಂತೆ. ಅಂದ್ರೆ ಅವ್ರಿಗೆ ಕ್ಲಿಯರ್ ಪೂರ್ತಿ ಸ್ಟೋರಿನ ತಿಳ್ಕೊಬೇಕಂತೆ. ಅದಕ್ಕೋಸ್ಕರ ಅವ್ರು ಓದ್ಕೋತಾ ಇದ್ದಾರೆ. ಅದೊಂದು ಪೇಜ್ ಓದಿ ನನ್ನ ಜೊತೆಗೆ ಬರ್ತಾರಂತೆ. ನೋಡಿ ನಮ್ಮ ಮೋಕಿ ಅವರು ಇವಾಗ ಅವ್ರ ಟ್ಯಾಲೆಂಟ್ ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಡ್ರಾಯಿಂಗ್ ನ ಬಿಡಿಸ್ತಾ ಇದ್ದಾರೆ. ಅಂದ್ರೆ ನಾನು ಡ್ರಾಯಿಂಗ್ ಬಿಡಿಸ್ಕೊಡು ಅಂತ ಹೇಳಿದ್ದೆ. ಅವ್ನ ಮನೆಯಲ್ಲಿ ಅವನು ತುಂಬಾ ಡ್ರಾಯಿಂಗ್ ಗಳು ಬಿಡಿಸಿದ್ದ. ಸೊ ಅದಕ್ಕೋಸ್ಕರ ನೋಡಿ ಒಂದು ಫೋಟೋ ಸೆಲೆಕ್ಟ್ ಮಾಡಿ ಕೊಟ್ಟಿದೀವಿ. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ನೋಡೋಣ ಯಾವಾಗ ಕಂಪ್ಲೀಟ್ ಮಾಡ್ತಾನೆ ಅಂತ. ಎಲ್ಲಾ ತರ ಶೇಡ್ ಬರೋ ತರ ಲೆಡ್ ಅಲ್ವಾ? ಮುಂದೆ ಲೆಡ್ ಸಣ್ಣ ದಪ್ಪ ಆ ತರ ಇರುತ್ತೆ ಶೇಡ್ ಮಾಡೋದಕ್ಕೆ. ನೀನ್ ಪೆನ್ಸಿಲ್ ಶೇಡ್ ತಾನೇ ಮಾಡೋದು? ಯಾವ ಫೋಟೋ ಮಾಡಿದ್ಯಾ ತೋರ್ಸು. ನೋಡಿ ಈ ಫೋಟೋನ ನಾನು ಚೂಸ್ ಮಾಡಿ ಕೊಟ್ಟಿರೋದು. ಈ ಫೋಟೋನ ಇವಾಗ ಪೆನ್ಸಿಲ್ ಶೇಡ್ ಅಲ್ಲಿ ನಮ್ಮ ಡ್ರಾಯಿಂಗ್ ಬಿಡಿಸ್ತಾನೆ, ನೋಡೋಣ. ಓಕೆ. ನೋಡಿ ನಮ್ಮ ಸಣ್ಣವರು ಭಗವದ್ಗೀತೆ ಓದಿದ್ರು. ಏನ್ ಮಾಡ್ತಾ ಇತ್ತು ಇವತ್ತಿನ ಲೈನಲ್ಲಿ? ಏನಿತ್ತು ಅದು? ಕೃಷ್ಣ ಸಾರಿ, ಕೃಷ್ಣದ್ ಮತ್ತೆ ಅರ್ಜುನ ಬಗ್ಗೆ. ಹೌದಾ? ಓದ್ರಾ? ಒಂದ್ ಪೇಜ್ ಕಂಪ್ಲೀಟ್ ಆಯ್ತಾ? ದಿನ ಓದ್ತಿದ್ದೀರಲ್ಲ? ಒಂದು ಪೇಜ್ ಅಂತ ಅಲ್ಲ ನಾನು ಓದೋದು, ಅಂದ್ರೆ ಫ್ರೀ ಸಿಕ್ದಾಗೆಲ್ಲ ಓದ್ತಾ ಇದ್ದೀರಾ? ಅಂದ್ರೆ ಹೆಂಗ್ ಗೊತ್ತಾ, ಕರೆಕ್ಟ್ ಆಗಿ ಒಂದು ಪೇಜ್ ಅಂತ ಅಲ್ಲ, ಜಾಸ್ತಿ ಓದ್ತೀನಿ. ಇವಾಗ ಅದ್ ಫುಲ್ ಸ್ಟಾಪ್ ಇರುತ್ತೆ, ಆ ಸೆಂಟೆನ್ಸ್ ಎಲ್ಲಿಗೆ ಎಂಡ್ ಆಗುತ್ತೆ ಪ್ರಾಪರ್ ಆಗಿ ಅಲ್ಲಿವರೆಗೂ ಓದ್ತೀನಿ. ಫೈನಲ್ ಇವಾಗ ಸರ್ಪ್ರೈಸ್ ಕೊಡೋದಕ್ಕೆ ಹೋಗ್ತಾ ಇದೀನಿ. ಸನ್ಮಾ ರೆಡಿನಾ? ರೆಡಿ. ಹಾ ರೆಡಿನಾ? ಕಾಯ್ತಾ ಇದೀನಿ ಏನು ಅಂತ. ಹೆಲ್ಮೆಟ್ ಹಾಕೊಳ್ಳಿ, ತಗೊಳ್ಳಿ. ಚೆನ್ನಾಗಿ ಕಾಣಿಸ್ತಿದ್ದೀರಾ? ಇದೇನಾ ನಿಮ್ ಫೈನಲ್ ಲುಕ್? ಹೌದು. ಏನ್ ಸರ್ಪ್ರೈಸ್? ಸರ್ಪ್ರೈಸ್ ಹೇಳಿದ್ರೆ ಸರ್ಪ್ರೈಸ್ ಅಂತಾರ? ನೀವೇ ಗೆಸ್ ಮಾಡಿ ಮೈಂಡ್ ಅಲ್ಲಿ ಇಟ್ಕೊಂಡಿರಿ. ಅಲ್ಲ, ಅಟ್ ಲೀಸ್ಟ್ ಸ್ವಲ್ಪ ಹೇಳಿ, ಯಾವ ಸೈಡ್ ಹೋಗ್ತಿದ್ದೀರಾ ಹೇಳಿ ಇವಾಗ. ಯಾವ ಸೈಡ್ ಅಂತ ಹೇಳಿದ್ರು ಕಂಡು ಹಿಡ್ಬಿಡ್ತೀರಾ, ಏನಕ್ಕಂದ್ರೆ ಅಷ್ಟು ಟ್ಯಾಲೆಂಟ್ ಇದ್ದೀರಾ ನೀವು. ಇಲ್ಲ ಯಾವ ಸೈಡ್ ಅಂತ ಹೇಳಿ. ಯಾವ ಸೈಡ್ ಅಂತ ಒಟ್ಟಲ್ಲಿ ಔಟ್ ಸೈಡ್. ಅಯ್ಯೋ ಔಟ್ ಸೈಡ್ ಅಂತ ನಂಗೆ ಗೊತ್ತಿಲ್ವಾ? ಇಷ್ಟು ರೆಡಿ ಆಗ್ಬಿಟ್ಟು ಬಂದು. ಮತ್ತೆ ಬನ್ನಿ, ಟ್ರೆಡಿಷನಲ್ ಆಗಿ ಕರ್ಕೊಂಡು ಹೋಗ್ತಾ ಇದೀನಿ ಅಂದ್ರೆ ಯಾವ ತರ ಇರ್ಬೋದು? ಟೆಂಪಲ್ ಕರ್ಕೊಂಡೋದ್ರೆ ಸರ್ಪ್ರೈಸ್ ಆಗುತ್ತಾ? ಗಾಯ್ಸ್, ಇವತ್ತು ನಮ್ ಸಣ್ಣವ್ರನ್ನ ನಾನು ಜಯನಗರ್ಗೆ ಕರ್ಕೊಂಡ್ ಬಂದಿದೀನಿ. ಅಲ್ಲ ಮನು, ಗೊತ್ತಾಯ್ತಾ ನಿಮ್ಗೆ? ಯಾಕೆ ಸಂಜಯ್ ಜ್ಯುವೆಲರ್ಸ್ ಕರ್ಕೊಂಡ್ ಬಂದಿದ್ದೀರಾ? ಹೌದು. ನೀವೊಂದಿನ ನಾವಿಬ್ರು ಮದ್ವೆ ಆಗೋದಕ್ಕಿಂತ ಮುಂಚೆ
ಇಲ್ಲಿ ಇಷ್ಟಪಟ್ಟಿದ್ರಿ ಗೊತ್ತಾ? ಅದೇ ಒಂದ್ಸರಿ ಬಂದಿದ್ವಲ್ಲ ಪರ್ಚೇಸ್ ಮಾಡೋದಕ್ಕೆ. ಪರ್ಚೇಸ್ ಮಾಡೋದಕ್ಕೆ ಒನ್ ಟೈಮ್ ಬಂದಿದ್ವಿ ಮದುವೆ ಟೈಮಲ್ಲಿ. ಸೊ ಇವಾಗ ಸಣ್ಣ ಅವ್ರನ್ನ ಕರ್ಕೊ ಬರ್ತಾ ಇದ್ದೀನಿ. ಸಣ್ಣವ್ರೆ, ನಿಮಗೆ ಏನೇನು ಇಷ್ಟ ಆಗುತ್ತೆ ಅದನ್ನೆಲ್ಲ ತಗೋಬೋದು ನೀವು. ಅಂಗಡಿಯಿಂದ ತಗೊಂಡ್ಬಿಡ್ಲಾ? ತಗೊಳ್ಳಿ, ಇದು ಕೊಡಿಸ್ತೀನಿ. ನೀವು ಅಷ್ಟೊಂದು ಆಸೆ ಇಲ್ಲ ಮುನಿ. ಅಷ್ಟೆಲ್ಲ ಆಸೆ ಇಲ್ವಾ? ಇಲ್ಲ, ನೋಡೋಣ ನೀವು ಯಾವ ಚೂಸ್ ಮಾಡ್ತೀರಾ. ನೋಡ್ತೀನಿ ಯಾವ್ದಾದ್ರು. ಆಯ್ತಾ? ಹೆಂಡತಿದಿರ್ಗೆ ಆಲ್ಮೋಸ್ಟ್ ಜ್ಯುವೆಲರೀಸ್ ಮೇಲೆಲ್ಲ ಆಸೆ ಇರುತ್ತೆ. ಸೊ ಅದಕ್ಕೋಸ್ಕರ ಸಣ್ಣವ್ರಿಗೆ ಇಲ್ಲಿ ಕರ್ಕೊಂಡು ಬಂದೆ. ಅವ್ರಿಗೆ ಮುಂಚೆನೇ ಒಂದು ಡ್ರೀಮ್ ಇತ್ತು, ನನಗೆ ಈ ಥರ ಜ್ಯುವೆಲರೀಸ್ ತೆಗಿಬೇಕು, ಇಲ್ಲಿ ಸಕ್ಕತ್ ಡಿಸೈನ್ಗಳಿರುತ್ತೆ ಅಂತ ಹೇಳಿದರು. ಸನಮ್ಮ, ಇವತ್ತು ನಿಮ್ಮ ಆ ಆಸೆನ ನೆರವೇರಿಸ್ತೀನಿ, ಬನ್ನಿ. ಸರಿನಾ? ನೀವು ಏನು ಚೂಸ್ ಮಾಡ್ತೀರಾ ಅದನ್ನ ಕೊಡಿಸ್ತೀನಿ. ನಿಮಗೆ ಬಿಟ್ಟಿದ್ದು ಇದು. ನೀವು ಸೇಯಿಂಗ್ ಎಸ್ ಆದರೂ ಅನ್ಕೋಬೋದು, ಏನಾದರೂ ಅನ್ಕೋಬೋದು. ಬಟ್ ನಾನು ಚಾಲೆಂಜ್ ರೂಪದಲ್ಲೆಲ್ಲ ಕೊಡಲ್ಲ. ನಿಮ್ಗೆ ಏನು ಇಷ್ಟ ಆಗುತ್ತೆ ಅದನ್ನ ತಗೋಬೋದು. ನೀವೇ ಚೂಸ್ ಮಾಡಿ. ನಾನು ಚೂಸ್ ಮಾಡಲ್ಲ, ನಿಮಗ್ ಕೊಡ್ತೀರಾ ಸರ್ಪ್ರೈಸು. ನನಗೆ ಚೂಸ್ ಮಾಡಕ್ ಬರಲ್ಲ ಅಂತಾನೆ ನಿಮ್ನ ಕರ್ಕೊಂಡ್ ಬರ್ತಾ ಇದೀನಿ. ಇಲ್ಲ ಅಂದಿದ್ರೆ ಮನೆಗೆ ಯಾವ್ದೋ ಒಂದು ತಗೋಬರ್ತಾ ಇದೆ. ಸರಿ ಆಯ್ತು, ಬನ್ನಿ ಬನ್ನಿ. ಸಂಜಯ್ ಜ್ಯುವೆಲರ್ಸ್ ಅಲ್ಲಿ ಇದೀವಿ. ಅಲ್ಲ ಮುನು, ಇಲ್ಲಿ ಇಷ್ಟೊಂದು ಕಲೆಕ್ಷನ್ಸ್ ಇದೆ, ನಾನು ಏನಂತ ಚೂಸ್ ಮಾಡ್ಲಿ ಹೇಳಿ? ನೀವ್ ಯಾವ ತರ ನೋಡ್ತಾ ಇದ್ದೀರಾ? ಸಿಂಪಲ್ ಆಗಿ ತೋರ್ಸ್ಲಾ, ಹೆವಿ ತೋರ್ಸ್ಲಾ? ನಿಮ್ಗೆ ಫಸ್ಟ್ ಸಿಂಪಲ್ ಆಗಿ ತೋರಿಸಿ. ಸಿಂಪಲ್ ಆಗಿ ತೋರ್ಸ್ಲಾ? ಈ ತರದ್ರಲ್ಲಿ ನೋಡ್ತೀರಾ? ಸ್ಟೋನ್ಸ್ ಅಲ್ಲಿ ತಗೊಳ್ಳಿ. ಯಾಕಂದ್ರೆ ನೀವು ಹಾಕೋದು ಈ ಸರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಕಿ. ಹಬ್ಬಕ್ ನೋಡ್ತಾ ಇದ್ದೀರಾ? ಅದಕ್ಕೆ ಪ್ರಕಾರ ತೋರಿಸ್ತೀನಿ. ಇದು ನೋಡಿ, ಈ ತರ ತಗೋಬಹುದು. ಸ್ಟೇಟ್ಮೆಂಟ್ ಪೀಸ್ ತರ ಇರತ್ತೆ. ಇದು ಚೆನ್ನಾಗ್ ಕಾಣಿಸುತ್ತೆ. ಸಿಂಗಲ್ ಪೀಸ್ ಹಾಕಿದ್ರು ಚೆನ್ನಾಗಿರತ್ತೆ. ನೀವು ಮಲ್ಟಿಪಲ್ ಸ್ಟಾಕ್ ಮಾಡ್ಬೇಕಾದ್ರೆ ಅದು ಚೆನ್ನಾಗಿ ಕಾಣಿಸುತ್ತೆ. ಇವ್ ಸ್ವಲ್ಪ ಡಿಫ್ರೆಂಟ್ ಆಗಿ ನೋಡ್ತೀರಾ ಅಂದ್ರೆ ಈ ತರದ್ದು ನೋಡ್ಬೋದು. ಇದೆಲ್ಲ ಮೋಸನೈಟ್ ಜೊತೆಗಿದೆ, ವಿಕ್ಟೋರಿಯನ್ ಪಾಲಿಶ್ ಅಲ್ಲಿ. ಓಕೆ, ಇದು ನಿಮ್ ಡ್ರೆಸ್ ಮ್ಯಾಚ್ ಆಗುತ್ತೆ. ಇದೆ ತಗೊಂಡ್ಬಿಡ. ಇವಾಗ ಹಾಕಿರೋ ಡ್ರೆಸ್ಸಿಗೆ ಮ್ಯಾಚ್ ಆಗುತ್ತೆ. ಹೌದು. ನಿಮ್ಗೆ ಯಾವ್ದು ಇಷ್ಟ ಆಗ್ತಿದೆ ಒಂದ್ಸತಿ ಹಾಕೊಂಡ್ ನೋಡಿ. ಇನ್ನು ತುಂಬಾ ಕಲೆಕ್ಷನ್ಸ್ ಇದೆ, ನಾನು ತೋರಿಸ್ತೀನಿ. ನಾನು ಟ್ರೈ ಮಾಡ್ತೀನಿ. ಅಲ್ಲ ಮುನು, ಕಾಸ್ಟ್ಲಿ ಆದ್ರೂ ಕೊಡಿಸ್ತೀರಾ? ನಿಮಗೆ ಏನ್ ಇಷ್ಟ ಆಗುತ್ತೆ ನೋಡಿ, ಚೆನ್ನಾಗಿದೆ ಅಲ್ಲ? ಆಕ್ಚುಲಿ ಈ ಸಾರಿಗೆ ಇದು ಪರ್ಫೆಕ್ಟ್ ಕಾಂಬಿನೇಷನ್, ಚೆನ್ನಾಗಿದೆ. ಇದು ಲಾಂಗಾ? ಇದು ಅಲ್ಲ, ಇದು ಶಾರ್ಟ್ ಇದೆ. ಎರಡು ಶಾರ್ಟೇ ಇರೋದು. ಓಕೆ, ಬೀಟ್ಸ್ ಇದು ಬೇಡ. ಈ ತರದ್ ಬೀಡ್ಸ್ ಅಲ್ಲಿ ಬೇಡವಾ? ಇನ್ನು ಆಪ್ಷನ್ಸ್ ತುಂಬಾ ಇದೆ. ಈ ಕಡೆ ಬಂದ್ಬಿಡಿ ಮ್ಯಾಮ್. ಸರಿ. ಈ ಕಡೆ ನೀವು ನೋಡ್ತಿರೋದೆಲ್ಲ ಪ್ಯೂರ್ ಸಿಲ್ವರ್ ಗೆ ಗೋಲ್ಡ್ ಪಾಲಿಶ್ ಮಾಡಿರೋ ಜ್ಯುವೆಲರಿ ಇದೆ. ಈ ಪಾಲಿಶಿಂಗ್ ಗೆ 10 years ವಾರಂಟಿ ಇರುತ್ತೆ. ಮತ್ತೆ ಪ್ರತಿಯೊಂದು ಸ್ಟೋನ್ಸ್ ಗೆ ಲೈಫ್ ಟೈಮ್ ವಾರಂಟಿ ಇರುತ್ತೆ. ಕಾನ್ಸೆಪ್ಟ್ ಎಕ್ಸಾಕ್ಟ್ ಗೋಲ್ಡ್ ತರಾನೇ ಕಾಣಿಸುತ್ತೆ ಮ್ಯಾಮ್. ಇದು ಮಾಡೋರು ಗೋಲ್ಡ್ ಆಚಾರಿನೇ. ಸೊ ಅದಕ್ಕೆ ಸೇಮ್ ಫಿನಿಶಿಂಗ್, ಸೇಮ್ ವರ್ಕ್ಮೆನ್ಶಿಪ್ ಇರುತ್ತೆ. ಆಕ್ಚುಲಿ ನನ್ನ ಹತ್ರ ಇಲ್ಲ ಮುನಿ ಈ ತರ. ಅದಕ್ಕೇನೆ ಕರ್ಕೊಂಡ್ ಬಂದಿದ್ದೀನಿ. ಗೊತ್ತಾಯ್ತು ಮ್ಯಾಮ್. ಇದು ನೋಡಿ, ಇದು ಚೆನ್ನಾಗಿ ಕಾಣಿಸುತ್ತೆ. ಇದು ಕೋರಲ್ಸ್ ಜೊತೆಗಿದೆ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಓಕೆ ಸರ್, ಇದು ವೇರ್ ಮಾಡ್ತಾ ಇದ್ರೆ ಕಲರ್ಸ್ ಎಲ್ಲ ಹೋಗಲ್ವಾ? ಏನು ಪ್ರಾಬ್ಲಮ್ ಬರಲ್ಲ ಮ್ಯಾಮ್. ಅದೇ ನೀವು ಯೂಸ್ ಮಾಡ್ಬೇಕಾದ್ರೆ ಪರ್ಫ್ಯೂಮ್ ಸೋಪ್ ವಾಟರ್ ಇಂದ ಅವಾಯ್ಡ್ ಮಾಡಿ. ಪಾಲಿಶ್ ಹಾಗೆ ಇರುತ್ತೆ. ಇಫ್ ಇನ್ ಕೇಸ್ ಯಾವತ್ತಾದ್ರೂ ನಿಮ್ಗೆ ಅನ್ಸ್ತು ಪಾಲಿಶ್ ಡಲ್ ಆಯ್ತು, ಪಾಲಿಶ್ ಚೇಂಜ್ ಮಾಡಬೇಕು ಅಂದ್ರೆ 10 years ಫ್ರೀ ಸರ್ವಿಸ್ ಇರುತ್ತೆ ಮ್ಯಾಮ್. 10 years ಇರುತ್ತೆ. 10 years ವಾರಂಟಿ ಇರುತ್ತೆ ಪಾಲಿಶಿಂಗ್. ಯಾವಾಗ್ಲೂ ಬಂದು ನೀವು ಪಾಲಿಶ್ ಮಾಡ್ಬೋದು. ಅದಕ್ಕೆ ನಾನು ಈ ಶಾಪ್ ನ ಚೂಸ್ ಮಾಡಿದ್ದೀನಿ. ಲೈಕ್ ಫ್ರೀ ಪಾಲಿಶ್ ಫ್ರೀ ಪಾಲಿಶ್ ಇರುತ್ತೆ ಮ್ಯಾಮ್. ಏನು ಪ್ರಾಬ್ಲಮ್ ಬರಲ್ಲ. ಅದಕ್ಕೆ ನಾವು ಇಷ್ಟೊಂದು ಅಶ್ಯೂರೆನ್ಸ್ ಕೊಡೋದು. ಈ ಪಾಲಿಶ್ ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಗೋಲ್ಡ್ ಪಾಲಿಶಿಂಗ್ ಇದೆ. ಸೊ ಕಂಪ್ಲೇಂಟ್ಸ್ ಏನು ಬರೋದೇ ಇಲ್ಲ. ಇಫ್ ಇನ್ ಕೇಸ್ ಬಂದ್ರು ಫ್ರೀ ಆಫ್ ಕಾಸ್ಟ್ ಪಾಲಿಶ್ ಮಾಡ್ಕೊಡ್ತೀವಿ. ಇದು ಪ್ಯೂರ್ ಸಿಲ್ವರ್. ಪ್ಯೂರ್ ಸಿಲ್ವರ್ 92.5 ಪ್ಯೂರ್ ಸಿಲ್ವರ್ ಇರುತ್ತೆ. ಓಕೆ, ಇದು ಚೆನ್ನಾಗಿದೆ ಅಲ್ವಾ? ನಿಮಗೆ ಯಾವ್ದು ತಗೋತೀರಾ? ಎಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಸಣ್ಣವರು ಇಲ್ಲಿರೋ ಕಲೆಕ್ಷನ್ಸ್ ನ ನೋಡಿ ಯಾವ್ದು ತಗೊಳ್ಳಿ ಅಂತ ಫುಲ್ ಕನ್ಫ್ಯೂಸ್ ಆಗೋಗಿದ್ರು. ಏನಕ್ಕಂದ್ರೆ ಅಷ್ಟು ತರ ಕಲೆಕ್ಷನ್ಸ್ ಇತ್ತು. ನನಗೆ ಇನ್ನೆಷ್ಟು ತಲೆ ಕೆಡ್ಸಿರ್ಬೇಡ, ನೀವೇ ಹೇಳಿ. ಅದಕ್ಕೆ ಸಣ್ಣವ್ರನ್ನೇ ಕರ್ಕೊಂಡು ಬಂದಿದ್ದೀನಿ ಚೂಸ್ ಮಾಡೋದಕ್ಕೆ ಅಂತ. ಆಮೇಲೆ ಅವ್ರು ಅನ್ಕೊಂಬಾರ್ದಲ್ವಾ ಚೆನ್ನಾಗಿಲ್ಲ ಅಂತ. ಸೊ ಅವ್ರಿಗೆ ಮನಸ್ಸು ಪೂರಕವಾಗಿ ಯಾವ್ದು ಇಷ್ಟಪಡ್ತಾರೆ ಸೊ ಅದೇ ತಗೊಳ್ಳಿ ಅಂತ ಅವ್ರನ್ನೇ ಶಾಪಿಗೆ ಕರ್ಕೊಂಡು ಬಂದಿದ್ದೆ. ನಾನು ಅವರಿಗೆ ಸಿಲ್ವರ್ ಜ್ಯುವೆಲರೀಸ್ ಕೊಡಿಸ್ಬೇಕು ಅಂತ ಅನ್ಕೊಂಡಿದ್ದೆ. ಏನಕ್ಕಂದ್ರೆ ಒಬ್ಬರಿಂದ ಒಬ್ರಿಗೆ ಸಿಲ್ವರ್ ಜ್ಯುವೆಲರಿನ ಗಿಫ್ಟ್ ಆಗಿ ಕೊಟ್ರೆ ಅವ್ರ ಬಾಂಡಿಂಗು ಚೆನ್ನಾಗಿರುತ್ತಂತೆ. ಸೊ ನೋಡೋಣ ಬನ್ನಿ ಏನೇನ್ ತಗೋತಾರೆ, ಸಣ್ಣವ್ರಿಗೆ ನಾನು ಏನೇನ್ ಕೊಡಿಸ್ತೀನಿ ಅನ್ನೋದು ಇದ್ರಲ್ಲಿ ನಿಮಗೆ ಗೊತ್ತಾಗುತ್ತೆ. ಮತ್ತೆ ತುಂಬಾ ಲೈಟ್ ವೇಟ್ ಇದೆ. ತುಂಬಾ ಲೈಟ್ ವೇಟ್ ಇರುತ್ತೆ. ಪ್ರೈಸ್ ರೇಂಜ್ ಹಾರಾಜ್ ನಮ್ಮ ಹತ್ರ ಸ್ಟಾರ್ಟಿಂಗ್ ಅರೌಂಡ್ 15,000 18,000 ಇಂದ ಸ್ಟಾರ್ಟ್ ಆಗುತ್ತೆ. ಬೇರೆ ಬೇರೆ ಪ್ರೈಸ್ ರೇಂಜ್ ಅಲ್ಲಿ ಸಿಗ್ಬಿಡುತ್ತೆ ನಿಮ್ಗೆ. ಇದು ಆನ್ಲೈನ್ ಡೆಲಿವರೀಸ್ ಇದೆಯಾ? ನಮ್ ಸ್ಟೋರ್ಸ್ ಬ್ಯಾಂಗ್ಳೂರ್ ಮತ್ತೆ ಮೈಸೂರಲ್ಲಿ ಇದೆ. ಬ್ಯಾಂಗ್ಳೂರಲ್ಲಿ ಆರ್ಟಿ ಸ್ಟ್ರೀಟ್ ಚಿಕ್ಪೇಟ್ ಅಲ್ಲಿದೆ, ಎವೆನ್ಯೂ ರೋಡ್ ಅಲ್ಲಿದೆ, ಮಂತ್ರಿ ಮಾಲ್ ಮಲ್ಲೇಶ್ವರಂ ಅಲ್ಲಿದೆ, ಜಯನಗರ್ 3rd ಬ್ಲಾಕ್ ಅಲ್ಲಿದೆ, ಮತ್ತೆ ಮೈಸೂರಲ್ಲಿ ದೇವರಾಜ್ ಅರಸ್ ರೋಡ್ ಅಲ್ಲಿದೆ. ಹಾಗಷ್ಟು ಸ್ಟೋರ್ ಬನ್ನಿ. ಇನ್ ಕೇಸ್ ಆಗ್ತಿಲ್ಲ ಅಂದ್ರೆ ನಮ್ ವೆಬ್ಸೈಟ್ ಇದೆ sanjayjewellers.in ಅಂತ. ನೀವು ಅಲ್ಲೂ ಪರ್ಚೇಸ್ ಮಾಡಬಹುದು. ಸಣ್ಣವರಿಗೆ ಆನ್ಲೈನ್ ಆರ್ಡರ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಬಟ್ ಆನ್ಲೈನ್ ಗಿನ್ನ ಬೆಸ್ಟ್ ಆಗಿ ವಿಸಿಟ್ ಮಾಡಿಸಿದ್ರೇನೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳಿ ಸಣ್ಣವ್ರನ್ನ ವಿಸಿಟ್ ಮಾಡಿಸಿದ್ದು ನಾನು. ನಿಮ್ಗೆ ಶಾಪ್ಗೆ ವಿಸಿಟ್ ಮಾಡೋಕೆ ಆಗದೆ ಇದ್ರೆ ಡಿಸ್ಪ್ಲೇ ಮೇಲೆ ಕಾಣ್ತಿರೋ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ವಿಡಿಯೋ ಕಾಲ್ ಮಾಡಿ ನಿಮ್ಗೆ ಬೇಕಾಗಿರೋ ಜ್ಯುವೆಲರೀಸ್ ಗಳನ್ನ ನೀವು ವಿಡಿಯೋ ಕಾಲ್ ಅಲ್ಲಿ ಚೂಸ್ ಮಾಡ್ಕೋಬಹುದು. ನೋಡಿ ಅವರು ಎಷ್ಟು ಖುಷಿಯಿಂದ ಎಲ್ಲ ಹಾಕೊಂಡು ವೇರ್ ಮಾಡಿ ಚೆನ್ನಾಗಿ ಕಾಣುತ್ತಾ ಇಲ್ವಾ ಅಂತ ನೋಡಿ ಪರ್ಚೇಸ್ ಮಾಡ್ತಾರಲ್ವಾ. ಸೊ ಅದೇ ಬೆಸ್ಟ್ ಅಂತ ಅನ್ನಿಸ್ತು. ಸೊ ಅದಕ್ಕೆ ಅವ್ರನ್ನ ಕರ್ಕೊಂಡು ಬಂದೆ. ಬೆಂಗಳೂರಲ್ಲಿ ಎಷ್ಟು ಬ್ರಾಂಚ್ಗಳಿದೆ? ಟೋಟಲ್ 4 ಬ್ರಾಂಚಸ್ ಇದೆ ಸರ್ ಬೆಂಗಳೂರಲ್ಲಿ. ಹೆಣ್ಮಕ್ಳಿಗೆ ಜ್ಯುವೆಲರೀಸ್ ಅಂದ್ರೆ ತುಂಬಾನೇ ಇಷ್ಟ ಇರುತ್ತೆ. ಬಟ್ ಯಾವ ಶಾಪ್ ಅಲ್ಲಿ ತಗೋಬೇಕು ಅಂತ ಗೊತ್ತಾಗಲ್ಲ. ಸೊ ನಮ್ ಸಬ್ಸ್ಕ್ರೈಬರ್ಸ್ಗೆ ಯೂಸ್ ಆಗ್ಲಿ, ಅಲ್ಲಿ ಇಲ್ಲಿ ತಗೊಂಡು ಮೋಸ ಹೋಗೋದಕ್ಕಿಂತ ಬೆಸ್ಟ್ 10 years ವಾರಂಟಿ ಕೊಡೋ ಈ ಜಾಗದಲ್ಲಿ ತಗೊಂಡ್ರೆ ಬೆಸ್ಟ್ ಅಂತ ಅನ್ನಿಸ್ತು ಸಣ್ಣವರಿಗೆ. ಅದಕ್ಕೆ ನಾನು ಚೂಸ್ ಮಾಡಿ ಒಂದು ವಾರ ಕುತ್ಕೊಂಡು ಥಿಂಕ್ ಮಾಡಿ
ಈ ಅಂಗಡಿನ ನಾನು ಚೂಸ್ ಮಾಡಿದೀನಿ. ಈ ಹಾರಗೆ ಈ ನೆಕ್ಲೆಸ್ ಮ್ಯಾಚ್ ಮಾಡ್ತೀರಾ ಅಂದ್ರೆ ಇದು ಚೆನ್ನಾಗಿದೆ. ಈ ನೆಕ್ಲೆಸ್ ಬಂದು ಅರೌಂಡ್ 14,000 ಚೇಂಜ್ ಇದೆ. ಹೌದು, ಎರಡು ಸೆಪರೇಟ್ ಇರುತ್ತೆ. ಲಾಂಗ್ ಚೆನ್ನಾಗಿತ್ತಲ್ಲ. ಅಂಡ್ ಇದೇ ತಗೋಬೇಕು ಅಂತ ಏನು ಕಂಪಲ್ಸರಿ ಇಲ್ಲ. ನಿಮ್ಗೆ ಈ ಹಾರ ಇಷ್ಟ ಆಯ್ತು, ನಿಮ್ಗೆ ಬೇರೆ ನೆಕ್ಲೆಸ್ ಬೇಕಾದ್ರೆ ಹಂಗೂ ಮಾಡಬಹುದು. ಇದಕ್ಕೆ ಮ್ಯಾಚ್ ಮಾಡಬಹುದಲ್ಲ? ಹೌದು, ಮಿಕ್ಸ್ ಮ್ಯಾಚ್ ಮಾಡಿ ತಗೋಬಹುದು. ಫಾರ್ ಎಕ್ಸಾಂಪಲ್ ನೋಡಿ, ಈ ತರ ಸ್ಟೋನ್ಸ್ ಅಲ್ಲಿ ಏನಾದ್ರು ತಗೊಳ್ತೀರಾ ಅಂದ್ರೆ, ಸ್ಟೋನ್ಸ್ ಇವಾಗ ಜಾಸ್ತಿ ನಡೀತಿದೆ. ಪ್ಲೇನ್ ಗೋಲ್ಡ್ ಅಂದ್ರೆ ನಿಮ್ ಹತ್ರ ರಿಯಲ್ ಗೋಲ್ಡ್ ಅಲ್ಲೇ ಇರುತ್ತೆ. ಈ ತರದ್ದು ಟ್ರೈ ಮಾಡಿ, ಚೆನ್ನಾಗಿ ಕಾಣಿಸುತ್ತೆ. ಇದು ಎಲ್ಲ ಸೆಟ್ಟೆ ತಗೋಬಿಡ್ತೀನಿ. ಫುಲ್ ಸೆಟ್ ತಗೋ. ಹಾ, ನಿಮ್ ವೈಫ್ ಚೆನ್ನಾಗಿ ಕಾಣಿಸೋದು ನಿಮ್ಗೆ ಇಷ್ಟ ಇಲ್ವಾ? ಮತ್ತೆ ಅದು ಚೆನ್ನಾಗಿ ಕಾಣಿಸುತ್ತೆ ಮ್ಯಾಮ್. ಸ್ಟೋನ್ ಜೊತೆಗಿದೆ ಅಲ್ಲ, ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿ ಕಾಣಿಸುತ್ತೆ. ಇದು ಹೌದು, ಗ್ರ್ಯಾಂಡ್ ಲುಕ್ ಇದೆ ನೋಡಿ. ಎಕ್ಸಾಕ್ಟ್ ರಿಯಲ್ ಡೈಮಂಡ್ಸ್ ತರಾನೇ ಕಾಣಿಸ್ತಿದೆ. ಅದು ಚೆನ್ನಾಗಿದೆ. ಅದಕ್ಕೆ ಸ್ಟೋನ್ಸ್ ಏನಂತೀರಾ? ಇದೆಲ್ಲ ಒರಿಜಿನಲ್ ಜರ್ಕಾನ್ ಸ್ಟೋನ್ಸ್ ಇದೆ ಮ್ಯಾಮ್. ರಿಯಲ್ ಗೋಲ್ಡ್ ಅಲ್ಲಿ ಏನ್ ಸ್ಟೋನ್ಸ್ ಯೂಸ್ ಮಾಡ್ತಾರಲ್ಲ ಅದೇ ಸ್ಟೋನ್ಸ್ ಇದೆ. ಓಕೆ, ಅದಕ್ಕೆ ನಿಮ್ಗೆ ಪೂರ್ತಿ ಸೆಟ್ ಸಿಗ್ಬಿಡುತ್ತೆ. ಬ್ಯಾಂಗಲ್ಸ್, ಬೈತಲೆ ಬಟ್ಟು, ಇಯರಿಂಗ್ಸ್. ಒಂದ್ಸತಿ ನೆಕ್ಲೆಸ್ ಹಾರ ಇಷ್ಟ ಮಾಡ್ಕೊಳ್ಳಿ, ನಾನು ಪ್ರಾಪರ್ ಸೆಟ್ ತೋರಿಸ್ಬಿಡ್ತೀನಿ. ಇದಕ್ಕೆ ಮ್ಯಾಚಿಂಗ್ ಆಗಿರೋ ಬ್ಯಾಂಗಲ್ಸ್ ತೋರಿಸ್ತೀನಿ ಮ್ಯಾಮ್. ಈ ತರ ಏನಾದ್ರು ಮ್ಯಾಮ್ ಸ್ವಲ್ಪ ಸಿಂಪಲ್ ಆಗಿ ಇದು ನೋಡಬಹುದು. ಇದು ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ ಚೈನ್ ಪೆಂಡೆಂಟ್ ತರ ಇದೆ. ಇದು ಲೋ ರೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ. ಈ ಹಾರ ರಫ್ಲಿ ಅರೌಂಡ್ 21,000 ಚೇಂಜ್ ಆಗುತ್ತೆ. ಹೌದು, ಈ ನೆಕ್ಲೆಸ್ ಬಂದು ಅರೌಂಡ್ 14,000 ಇದೆ. 14,000 ಗೆ ತುಂಬಾ ಚೆನ್ನಾಗಿದೆ ಮ್ಯಾಮ್. ಇಷ್ಟು ಹೆವಿ ಪೀಸ್ ಇದೆ, ಚೆನ್ನಾಗಿ ಕಾಣಿಸುತ್ತೆ. ಇದು ರಿಯಲ್ ಗೋಲ್ಡ್ ಡಿಸೈನ್ ಇದೆ. ಇದು ನೀವು ಗೋಲ್ಡ್ ಅಲ್ಲಿ ತಗೊಳ್ತೀರಾ ಅಂದ್ರೆ ಮಿನಿಮಮ್ 4 lakhs ಆಗುತ್ತೆ. ಹೌದಾ? ಆರಾಮಾಗಿ ಆಗುತ್ತೆ. ಎಷ್ಟು ಲೈಟ್ ವೇಟ್ ಇದೆ ಗೊತ್ತಾ? ನಮ್ದೆಲ್ಲ ಕಂಪ್ಲೀಟ್ ಹ್ಯಾಂಡ್ ಮೇಡ್ ಇರತ್ತಲ್ಲ ಮ್ಯಾಮ್. ಸೊ ಹಾಗಸ್ ಲೈಟ್ ವೇಟ್ ಮಾಡ್ತೀವಿ ನಾವು. ಬೇರೆ ಕಡೆ ಏನ್ ಮಾಡ್ತಾರೆ, ಭಾರ ಜಾಸ್ತಿ ಮಾಡ್ತಾರೆ, ಯಾಕೆ ಅವ್ರು ತೂಕದ ಲೆಕ್ಕ ಕೊಡ್ತಾರೆ. ನಮ್ದೆಲ್ಲ ಪೀಸ್ ರೇಟ್ ಇರುತ್ತೆ, ಲೈಟ್ ವೇಟ್ ಇರುತ್ತೆ, ನಿಮ್ಗೆ ಕಡಿಮೆನೂ ಬೀಳತ್ತೆ ಅಂಡ್ ಕ್ವಾಲಿಟಿನೂ ಪ್ರೀಮಿಯಂ ಇರುತ್ತೆ ಮ್ಯಾಮ್. ಮತ್ತೆ ಇವಾಗ ಏನ್ ಗೊತ್ತಾ, ಆಲ್ಮೋಸ್ಟ್ ಔಟ್ ಸೈಡ್ ಎಲ್ಲ ಹೋದಾಗ ಸೇಫ್ ಆಗಿರಲ್ಲ ಗೋಲ್ಡ್ ಹಾಕೊಂಡ್ರೆ. ಬಟ್ ಇದೆಲ್ಲ ಹಾಕೊಂಡೋದು ಎಷ್ಟು ಸೇಫ್ ಹೇಳಿ, ಆರಾಮ್ಸೆ ಅಲ್ವಾ? ಕ್ಯಾರಿ ಮಾಡ್ಬೋದು ಈಸಿಯಾಗಿ. ಮತ್ತೆ ನೀವು ಈ ತರ ಆರ್ಟಿಫಿಷಿಯಲ್ ಎಲ್ಲ ತಗೊಳ್ತೀರಾ ಅಂದ್ರೆ ಮಿನಿಮಮ್ 4-5,000 ಆಗುತ್ತೆ. ಆರ್ಟಿಫಿಷಿಯಲ್ ಅಂದ್ರೆ ಏನಾಗುತ್ತೆ, ಯೂಸ್ ಅಂಡ್ ಥ್ರೋ ತರ ಆಗ್ಬಿಡತ್ತೆ. ಒಂಚೂರು ಜಾಸ್ತಿ ಕೊಟ್ಟು ನಿಮ್ಗೆ ಲೈಫ್ ಟೈಮ್ ಯೂಸ್ ಮಾಡಬಹುದು. ಇದು ಸೇಫ್ಟಿ ವೈಸ್ ತುಂಬಾ ಕನ್ವೀನಿಯಂಟ್ ಇರುತ್ತೆ. ಅದಕ್ಕೆ ಪೂರ್ತಿ ಏನ್ ಮಾಡ್ತಾರೆ, ಒಂದ್ ಸೆಟ್ ಆಗಿ ತಗೊಳ್ಬಿಡ್ತಾರೆ, ಮುಂದೆ ಯಾವಾಗ್ಲೂ ಯೂಸ್ ಆಗ್ಬಿಡತ್ತೆ. ಇದು ಚೆನ್ನಾಗಿದೆಲ್ಲ, ಇತ್ತಾನೆ ತಗೊಳ್ಳಿ. ಇದು ತಗೊಳ್ಳ, ಚೆನ್ನಾಗಿ ಕಾಣಿಸುತ್ತೆ ಮ್ಯಾಮ್. ತಗೊಳ್ಳಿ. ನೀವ್ ನೋಡಿ, ನೀವು ಬರೀ ಒಂದೇ ಸೆಟ್ ತಗೊಳ್ತಾ ಇದ್ದೀರಾ ಅಂದ್ರೆ ಆಂಟಿಕು, ಇಲ್ಲಾಂದ್ರೆ ಸ್ಟೋನ್ಸ್ ಎರಡ್ ತಗೊಳ್ತಾ ಇದ್ದೀರಾ ಅಂದ್ರೆ ಬೇರೆ ಬೇರೆ ತಗೊಳ್ಳಿ. ಹಾ, ಈ ತರ ಡಿಸೈನ್ ಇಲ್ಲ ಮುನ್ನ ನನ್ನ ಹತ್ರ. ಈ ತರ ಬಂದು ಚೋಕರ್ ತರ ಇದೆ. ಅದು ಇಟ್ ನೋಡಿ, ಒಂದ್ ಮಿರರ್ ಕೊಡ್ತೀನಿ, ಹಾಕೊಂಡ್ ನೋಡಿ ನೀವು. ಹಾ ಸರಿ. ಅದು ಪ್ಯೂರ್ ಗೋಲ್ಡ್ ತರನೇ ಇದೆ ಅಲ್ಲ? ಚೆನ್ನಾಗಿದೆ ಇದು. ಅದು ಸಿಂಗಲ್ ಪೀಸ್ ಹಾಕಿದ್ರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಗ್ರ್ಯಾಂಡ್ ಲುಕ್ ಬೇಕಾದ್ರೆ ಹಾರನು ಅಟ್ಯಾಚ್ ಮಾಡಬಹುದು. ಬಟ್ ಇದ್ರಲ್ಲಿ ಆಲ್ಮೋಸ್ಟ್ ಗ್ರ್ಯಾಂಡ್ ಲುಕ್ ಹೌದು, ಆ ತರನೇ ಕಾಣಿಸ್ತಿದೆ ಅಲ್ವಾ? ಇದೊಂದು ಚೂಸ್ ಮಾಡ್ತೀನಿ ಮುನು, ಮಸ್ತಾಗಿದೆ. ಇಷ್ಟೊತ್ತು ಶಾಪ್ ಅಲ್ಲಿ ಇದ್ದಿದ್ದಕ್ಕೆ ಒಂದು ಚೂಸ್ ಮಾಡಿದ್ರು, ಯಪ್ಪ ಸಮಾಧಾನ ಅನ್ನಿಸ್ತು, ಒಂದಾದ್ರೂ ಚೂಸ್ ಮಾಡಿದ್ರಲ್ಲ ಅಂತ. ಮನು ಇದು ಕನ್ಫರ್ಮ್ ಚೆನ್ನಾಗಿದೆ. ನಿಮ್ಗೆ ಹೆಂಗ ಅನಿಸ್ತಿದೆ? ಚೆನ್ನಾಗಿದೆ, ಸೂಪರ್ ಚೆನ್ನಾಗಿದೆ ಅಲ್ವಾ? ಓಕೆ, ಸೊ ಇದು ತೆಗ್ದ್ಬಿಡ್ಲಾ ಮ್ಯಾಮ್? ಇವಾಗ ಟ್ರೈ ಮಾಡಿರೋದು ಅದು ಬೇಡ, ಅದು ಇದು ತೆಗಿಬಿಡ್ಲಾ? ಇದು ಕನ್ಫರ್ಮ್ ಇದಿರ್ಲಿ, ಚೆನ್ನಾಗಿ ಕಾಣಿಸುತ್ತೆ. ಇದು ಇರ್ಲ ಬೇಡ, ಈ ಹಾರ ಒಂದ್ಸತಿ ಟ್ರೈ ಮಾಡಿ, ಅದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಯಾಕೆ ಚೋಕರ್ ಇದೆ ಅಲ್ಲ, ಈ ಹಾರ ಸಿಂಪಲ್ ಆಗಿ ಚೆನ್ನಾಗಿರುತ್ತೆ. ಅದ್ರದ್ದು ಪ್ರೈಸ್ ಎಷ್ಟು ಸರ್ ಇದು? ಯಾವುದು? ಈ ಹಾರ ಬಂದು ಅರೌಂಡ್ 22,000 ಆಗುತ್ತೆ. ಓಕೆ, ಇದು 2-in-1 ತರ ಇದೆ ಮ್ಯಾಮ್. ನೀವು ಹಾರ ತರಾನು ಹಾಕಬಹುದು, ಡಾಬ್ ತರಾನು ಹಾಕೋಬಹುದು. ಇದು ನೋಡಿ ಮನು, ಅದ್ ನೋಡಿ ಫ್ಲೆಕ್ಸಿಬಲ್ ಇದೆ ಅಲ್ಲ, ಡಾಬ್ ತರಾನು ಹಾಕೋಬಹುದು ನೀವು. ಹೌದು, ಬಟ್ ಇದು ನಂಗೆ ಲೈಕ್ ಏನ್ ಗೊತ್ತಾ, ಈ ಕಲರ್ ಸ್ವಲ್ಪ ಡಿಫ್ರೆಂಟ್ ಇದೆ ಅಲ್ವಾ? ಸೊ ಇದ್ರಲ್ಲೇ ನೋಡ್ತೀನಿ. ಇಲ್ಲ, ನಾನು ಪಾಲಿಶ್ ಒಂದೇ ತರ ಮಾಡ್ಕೊಳ್ತೀನಿ. ನೀವು ಡಿಸೈನ್ ಇಷ್ಟ ಮಾಡಿ ಪಾಲಿಶ್ ಒಂದೇ ತರ ಆಗ್ಬಿಡುತ್ತೆ. ಆ ತರ ಮಾಡ್ಕೊಡ್ತೀರಾ? ಇಮಿಡಿಯೇಟ್ಲಿ ಮಾಡ್ಕೊಡ್ತೀನಿ. ಓಕೆ, ಈ ಪಾಲಿಶ್ ಮಾಡಿಸಿ ಮ್ಯಾಮ್. ನಿಮ್ ಚೋಕರ್ಗೆ ಈ ಪಾಲಿಶ್ ಇವಾಗ ಜಾಸ್ತಿ ನಡೀತಿದೆ. ಗೋಲ್ಡ್ ಅಲ್ಲೂ ಇದೇ ಕಲರ್ ಬರ್ತಿದೆ. ನಿಮ್ ಚೋಕರ್ ಬಂದು ಸ್ವಲ್ಪ ಬ್ರೈಟ್ ಪಾಲಿಶ್ ಇದೆ ಅಲ್ಲ, ನಾನು ಪಾಲಿಶ್ ಒಂದೇ ತರ ಮಾಡ್ಕೊಡ್ಬಿಡ್ತೇನೆ. ನಿಮ್ ಡಿಸೈನ್ ಇಷ್ಟ ಮಾಡ್ಕೊಳ್ಳಿ, ಪಾಲಿಶ್ ಒಂದ್ ತರ ಮಾಡ್ಬೋದು. ತುಂಬಾ ಕಲೆಕ್ಷನ್ಸ್ ಇದೆ ಮ್ಯಾಮ್. ಒಂದ್ಸತಿ ಒಂದ್ ನೋಡಿ, ನೋಡ್ತೀನಿ ಆರಾಮಾಗಿ ಲೈನ್ ವೈಸ್ ನೋಡಿ, ಆರಾಮಾಗಿ ನಿಮ್ಗೂ ಡಿಸೈನ್ ಗೊತ್ತಾಗುತ್ತೆ. ಫ್ಯಾನ್ಸಿ ಪ್ರಾಡಕ್ಟ್ಸ್ ಇದೆ. ಮೇನ್ಲಿ ನೀವು ತಗೊಳ್ಳೋದು ಡಿಸೈನ್ಗೆ. ಗೋಲ್ಡ್ ಇದ್ರೆ ಬೇರೆ ಮಾತು, ಗೋಲ್ಡ್ ಅಲ್ಲಿ ಗೋಲ್ಡ್ ಸ್ಟೋನ್ಸ್ ಎಲ್ಲ ಚಾರ್ಜ್ ಜಾಸ್ತಿ ಆಗ್ಬಿಡುತ್ತೆ. ಇದು ಸ್ಟೋನ್ಸ್ ಹೋಗಲ್ವಾ? ಏನೂ ಆಗಲ್ಲ, ಪ್ರತಿ ಒಂದ್ ಸ್ಟೋನ್ ಸ್ಟಡೆಡ್ ಇದೆ. ಸೊ ಸ್ಟೋನ್ಸ್ಗೂ ಲೈಫ್ ಟೈಮ್ ವಾರಂಟಿ ಇರುತ್ತೆ. ಆ ತರ ಇದ್ರೆ ಲೈಕ್ ನಮ್ದು ತೆಗಿಲಿಕ್ಕೆ ಏನಿರುತ್ತೆ ಹೇಳಿ, ಒಂಥರ ಕಾನ್ಫಿಡೆಂಟ್ ಇರುತ್ತೆ ಅಲ್ವಾ? ನೋಡಿ, ಸ್ಟೋನ್ ಏನಾದ್ರು ಒಂದಿದಾದ್ರೂ ಅವರೇ ಜವಾಬ್ದಾರಿ ತಗೋತಾರೆ. ಈ ತರ ಇದು ಚೆನ್ನಾಗಿದೆ. ಚೆನ್ನಾಗಿ ಕಾಣಿಸುತ್ತೆ. ಇದ್ರಲ್ಲಿ ಇದೆಯಾ ಡಿಸೈನ್ಸ್? ಅದ್ರಲ್ಲೂ ತುಂಬಾ ಕಲೆಕ್ಷನ್ಸ್ ಇದೆ. ಇದು ನೋಡಿ, ಗ್ರೀನ್ ಅಲ್ಲಿ ಆಯ್ತು. ಇದು ರಿವರ್ಸಿಬಲ್ ಆಗಿದೆ, ಅಂದ್ರೆ ಈ ಕಡೆನೂ ಹಾಕ್ಬಹುದು. ಈ ಕಡೆ ನೋಡಿ ಗ್ರೀನ್ ಇದೆ, ಈ ಕಡೆ ರೆಡ್ ಇದೆ. ಡಬಲ್ ಸೈಡ್ ಆಗ್ಬಿಡತ್ತೆ ನಿಮ್ಗೆ ಒಂದ್ರಲ್ಲೇ. ಸೊ ಬೇರೆ ಬೇರೆ ಸಾರಿಗೆ ಬೇರೆ ಬೇರೆ ಕಲರ್ ಕಾಂಬಿನೇಷನ್ ಅಲ್ಲಿ ಇರುತ್ತೆ. ನಾನು ನೋಡಿದೀನಿ, ತುಂಬಾ ಚೆನ್ನಾಗಿ ವೇರ್ ಮಾಡಿರೋದು. ಇದ್ರೆ ಅವ್ರು ಇದೇ ತರ ಮಾಡಿದಾರೆ ಅನ್ಕೋತೀನಿ. ಈ ತರ ನೋಡಿ, ಸಿಂಗಲ್ ಲೈನ್ ಅಲ್ಲಿ ಸ್ಟೋನ್ಸ್ ಅಲ್ಲಿ ಇದು ಚೆನ್ನಾಗಿರುತ್ತೆ. ಇದಲ್ವಾ? ನಂಗೂ ಇದೆ ಇಷ್ಟ ಆಯ್ತು. ಚೆನ್ನಾಗಿದೆ. ಇದು ಯಾವ್ದು ಕಲರ್ ಸೀರೆಗೆ ಹಾಕಿ ಮ್ಯಾಚ್ ಆಗುತ್ತೆ. ಮತ್ತೆ ಪ್ರಾಪರ್ ಟ್ರೆಡಿಷನಲ್ ಲುಕ್ ಇದೆ ಮ್ಯಾಮ್. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು. ಅದೇ
ಈ ಥರದ್ದು ನೋಡಿ ಮ್ಯಾಮ್ ನೆಕ್ಲೆಸಸ್ ನಿಮಗೆ ಲೋ ರೇಂಜಿಂದ ಸ್ಟಾರ್ಟಿಂಗ್ ಅಂದರೆ ಈ ಥರ ಇಂದ ಸ್ಟಾರ್ಟಿಂಗ್ ಇರುತ್ತೆ ಒಂದು 6,000-7,000 ಇಂದ ಈ ಥರ ನೆಕ್ಲೆಸ್ ಸ್ಟಾರ್ಟ್ ಆಗುತ್ತೆ. ಓಕೆ ಇದು ಡಿಫ್ರೆಂಟ್. ಹೌದು, ಎಲ್ಲ ಬೇರೆ ಬೇರೆ ಡಿಸೈನ್ಸ್ ಇದೆ ಇದ್ರಲ್ಲಿ ನೋಡಿ. ಕಂಪ್ಲೀಟ್ ಡಿಫ್ರೆಂಟ್ ವೆರೈಟಿ ಇದೆ. ಸ್ಟೋನ್ಸ್ ಅಲ್ಲಿದೆ, ಆಂಟಿಕಲ್ ಇದೆ. ನಿಮ್ಗೆ ಯಾವ್ದು ಇಷ್ಟ ಆಗ್ತಿದೆ ಹೇಳಿ ಮ್ಯಾಮ್, ರಿಮೂವ್ ಮಾಡಿ ತೋರಿಸ್ತೀನಿ. ಇದು ನೋಡ್ಬೋದು, ತುಂಬ ಚೆನ್ನಾಗಿದೆ, ಸಿಂಪಲ್ ಆಗಿದೆ. ಯಾವಾಗಲೂ ಹಾಕಿ ಸಿಂಪಲ್ ಆಗಿ ಎಲ್ಲದಕ್ಕೂ ಹೋಗುತ್ತೆ ಇದು. ಇದ್ರಲ್ಲಿ ಕಲರ್ಸು ಸಿಕ್ಬಿಡುತ್ತೆ. ಡೈಲಿ ಯೂಸ್ ಮಾಡ್ಬೋದಾ ಅಂದ್ರೆ? ಇದರೆಲ್ಲ ಫಂಕ್ಷನ್ ವೇರೇ ಇರುತ್ತೆ ಮ್ಯಾಮ್. ನೆಕ್ಲೆಸಸ್ ಯಾವುದು ತಗೊಳ್ಳಿ. ಸ್ವಲ್ಪ ಹೆವಿ ಆಗಬೇಕಾದ್ರೆ ನಾನು ನಿಮಗೆ ಮುಂಚೆ ಅಲ್ಲಿ ರಿವರ್ಸಿಬಲ್ ಹಾರ ತೋರಿಸಿದೆ ನೋಡಿ, ಅದೇ ಥರ ರಿವರ್ಸಿಬಲ್ ನೆಕ್ಲೆಸ್ ಇದೆ ಇದು. ಒಂದು ಸೈಡ್ ನವರತ್ನ ಸ್ಟೋನ್ಸ್ ಇದೆ, ಒಂದು ಸೈಡ್ ಗ್ರೀನ್ ಸ್ಟೋನ್ಸ್ ಇದೆ. ಹಾಗಿದ್ರೆ ಇದನ್ನ ಎರಡು ಸೈಡ್ ಕರೆಕ್ಟ್ ಮ್ಯಾಮ್, ರಿವರ್ಸಿಬಲ್ ಇದೆ, ಎರಡು ಕಡೆ ಹಾಕೋಬಹುದು. ಇದು ವಿಕ್ಟೋರಿಯನ್ ಫಿನಿಶ್ ಅಲ್ಲಿ ಮೋಸನೈಟ್ ಸ್ಟೋನ್ ಜೊತೆಗಿದೆ ಇದು. ಓಕೆ, ಅವನು ರಿಸೆಪ್ಷನ್ಗೆ ನಾನು ಈ ತರ ಹಾಕೊಂಡಿದ್ದು ಅಲ್ವಾ? ಇಲ್ಲೇ ತಗೊಂಡಿದ್ದೀನಿ ಅನ್ಸುತ್ತಲ್ಲ. ಹಾ, ಇದು ನೋಡಿ ಆಂಟಿಕ್ ಫಿನಿಶ್ ಅಲ್ಲಿ ಇದೆ. ಈ ಕಡೆ ನೀವು ನೋಡ್ತಿರೋದೆಲ್ಲ ಆಂಟಿಕ್ ಫಿನಿಶ್ ಅಲ್ಲಿ ಇದೆ. ಓಕೆ, ಇದು ಲೀವ್ಸ್ ತರ ಬಂದಿದೆ ಅಲ್ಲ ಹೌದು, ಡಿಸೈನ್? ಮಾವಿನಕಾಯಿ ಡಿಸೈನ್ ಅಲ್ಲಿ ಇದೆ ಅದು. ಮಾವಿನಕಾಯಿ ಅದೇ ಶೇಪ್ ಮಾಡಿರೋದು, ಬಟ್ ಲೀಫ್ ತರ ಕಟಿಂಗ್ ಕೊಟ್ಟಿರೋದು. ಕಟಿಂಗ್ ಕೊಟ್ಟಿದ್ದಾರೆ. ಹಾ, ಇದು ರಿವರ್ಸಿಬಲ್ ನೆಕ್ಲೆಸಸ್ ಇದೆ. ಈ ಕಡೆ ಒಂದು ಡಿಸೈನ್ ಇರುತ್ತೆ, ಈ ಕಡೆ ಒಂದು ಡಿಸೈನ್. ಬಟ್ ಇದು ವೇಟ್ ಇದೆಯಾ ನೋಡೋಕೆ? ಹೆವಿ? ಹಾ, ಸ್ವಲ್ಪ ಹೆವಿನೇ ಇರುತ್ತೆ. ವೇಟ್ ಇರಲ್ಲ ಮ್ಯಾಮ್, ಕಾನ್ಸೆಪ್ಟ್ ದೊಡ್ಡ ಕಾನ್ಸುತ್ತೆ ಅಷ್ಟೇ. ಕಲೆಕ್ಷನ್ಸ್ ಇಲ್ಲ, ಇದು ಚೆನ್ನಾಗಿದೆ. ಯಾವ್ದು ತಗೋಬೇಕು? ಇದು ಅದು ಕ್ಲೀನ್ ಅಲ್ಲಿ ಇದೆ. ಬಟ್ ಈಗ ಆಲ್ರೆಡಿ ಚೂಸ್ ಮಾಡಿದ್ದೀನಲ್ಲ ಈ ತರ. ಸ್ಟೋನ್ ತಗೊಳ್ಳಿ, ಇಲ್ಲಾಂದ್ರೆ ಸಿಲ್ವರ್ ಕಲರ್ ಇರಬೇಕು, ಆ ತರ ತಗೊಳ್ಳಿ. ಇದಕ್ಕೆ ಪೆಂಡೆಂಟ್ ಬರುತ್ತಾ? ಇದು ಪೆಂಡೆಂಟ್ ಜೊತೆಗೆ ಇರೋದು. ಓಕೆ, ಇಟ್ಕೊಂಡು ನೋಡಿ, ಗೊತ್ತಾಗುತ್ತೆ. ಟ್ರೈ ಮಾಡಿ. ಹಾ ಸರಿ. ನಿಮ್ ಹತ್ರ ಹಿಂದೆನೆ ಮಿರರ್ ಇದೆ, ಕ್ಲೋಸ್ ಮಿರರ್ ಕೊಡ್ತೀನಿ. ಹಾ ಹಾ, ಬೇಡ ಇದು ಸಾಕು. ಯಾಕಿರೋ ಇದು ಸಾರಿಗೆ ಎಲ್ಲಾನು ಮ್ಯಾಚ್ ಆಗ್ತಿದೆ ಮನು, ಹೌದು ಅಲ್ವಾ? ಇದು ನನಗೆ ಇಷ್ಟ ಆಯ್ತು, ಬಟ್ ಇದು ಓಲ್ಡ್ ಸ್ಟೈಲ್ ತರ ಇದೆ. ಚೆನ್ನಾಗಿ ಕಾಣಿಸುತ್ತೆ, ಬಟ್ ಓಲ್ಡ್ ಆಯ್ತಾ ಡಿಸೈನು? ಸಣ್ಣ ಅವ್ರಿಗೆ ಒಂದೇ ಸರಿ ಇಷ್ಟು ಕಲೆಕ್ಷನ್ ತೋರಿಸಿದ್ರೆ ಪಾಪ ಯಾವ್ದು ಅಂತ ಚೂಸ್ ಮಾಡ್ತಾರೆ. ಹೆವಿ ಕನ್ಫ್ಯೂಸ್ ಆಗೋದ್ರು. ಒಂದ್ಸಲಿ ನಿಮ್ನು ಕರ್ಕೊಂಡೋಗಿ ಈ ತರ ಬಿಟ್ರೆ ನಿಮ್ಗೂ ಎಷ್ಟು ಕನ್ಫ್ಯೂಸ್ ಆಗ್ಬೋದು ನೀವೇ ಹೇಳಿ. ಚೆನ್ನಾಗಿದೆ, ಮತ್ತೆ ಹೆವಿ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಅಲ್ವಾ? ಲೈಕ್ ಈ ಕನೆಕ್ಷನ್ ಇಲ್ಲಿಂದ ಬರುತ್ತಲ್ವಾ? ನಿಮ್ಗೆ ಎಷ್ಟು ಉದ್ದ ಬೇಡವಾ, ಸ್ವಲ್ಪ ಶಾರ್ಟ್ ಬೇಕಾ? ಶಾರ್ಟ್ ಅಲ್ಲಿ ತೋರಿಸಿ. ನಾನೇನ್ ಗೊತ್ತಾ, ಇದು ಇದಕ್ಕೆ ಮ್ಯಾಚ್ ಮಾಡ್ತೀನಿ, ಬಟ್ ಇದು ಸ್ಟೋನ್ ಚೇಂಜ್ ಮಾಡಿ ಕೊಡ್ತಾರೆ, ಅವಾಗ ಇದಕ್ಕೆ ಪರ್ಫೆಕ್ಟ್ ಆಗುತ್ತೆ ಅಲ್ವಾ? ಸೊ ಇದು ಓಕೆ. ಸಣ್ಣ ಅವರು ಇಷ್ಟು ಸೆಲೆಕ್ಟ್ ಮಾಡಿದ್ದಾರೆ, ಇವಾಗ ಇದಿಷ್ಟು ಇಷ್ಟ ಆಯ್ತಂತೆ ಅವ್ರಿಗೆ. ಇದಿಷ್ಟು ನಾನು ಕೊಡಿಸ್ತೀನಾ ಇಲ್ವಾ ನೀವೇ ನೋಡಿ. ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ನೀವು ಬೇಕಾದ್ರೆ ಒಂದ್ಸತಿ ಪೂರ್ತಿ ಸೆಟ್ ಹಾಕೊಂಡು ನೋಡ್ಬಿಡಿ, ನಿಮ್ಗೆ ಗೊತ್ತಾಗುತ್ತೆ. ಟ್ರೈ ಮಾಡ್ತೀನಿ ಎಲ್ಲ. ಈ ತರ ಪುಟ್ಟದು ಜುಮ್ಕಿ ಏನಾದ್ರು ಮಕ್ಳಿಗೆ ಏನಾದ್ರೆ ನಿಮ್ಗೆ ಕ್ಯಾಶುಯಲಿ ಹಾಕಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ತುಂಬಾ ನಡೀತಿದೆ. ಈ ತರದ್ ಬೇಡ ಬೇಡ ಈ ತರ. ಅಲ್ಲ ಈ ತರ ಬೇಡ, ನಾವು ಹಾಕೋಬಹುದಲ್ವಾ? ಹೌದು ನೋಡಿ, ಇದಕ್ಕೆ ಮ್ಯಾಚ್ ಆಗುತ್ತಲ್ಲ, ಪರ್ಫೆಕ್ಟ್ ಮ್ಯಾಚ್ ಅಲ್ಲ? ನಿಮ್ಗೆ ಇಷ್ಟ ಆಯ್ತಾ ಮ್ಯಾಮ್ ಜುಮ್ಕಿ? ಪರ್ಫೆಕ್ಟ್ಲಿ ಮ್ಯಾಚ್ ಆಗ್ತಿದೆ, ಚೆನ್ನಾಗಿ ಕಾಣಿಸ್ತಿದೆ. ನಂಗೆ ಅಷ್ಟು ಹೆವಿ ಕೂಡ ಅನಿಸ್ತಿಲ್ಲ. ಇಲ್ಲ, ಲೈಟ್ ವೇಟ್ ಇರುತ್ತೆ. ಸೊ ಇದು ಓಕೆ, ಲೈಟ್ ವೇಟ್ ಇದೆ ತುಂಬಾ. ಫೆದರ್ ಲೈಟ್ ಇರುತ್ತೆ ಮ್ಯಾಮ್ ನಮ್ದು ಯಾವ್ದು ಪ್ರಾಡಕ್ಟ್ ತಗೊಳ್ಳಿ. ಬಟ್ ಇವಾಗ ನೋಡ್ಬೇಕಾದ್ರೆ ಹೆವಿ ವೇಟ್ ಇದೆ ಅಂತ ಕಾನ್ಸೆಪ್ಟ್ ಹೆವಿ ಅನ್ಸುತ್ತೆ, ಬಟ್ ಲೈಟ್ ವೇಟ್ ಇರುತ್ತೆ. ಏನ್ ಗೊತ್ತಾ, ನಿಜ ನನಗೆ ನೋಡಿದಾಗ ಅನ್ಕೊಂಡಿದ್ದೆ ತುಂಬಾ ವೇಟ್ ಇದೆ ಅಂತ, ಬಟ್ ನಿಜವಾಗ್ಲೂ ಇಲ್ಲ, ಅಷ್ಟು ಲೈಟ್ ವೇಟ್ ಆಗಿದೆ ಮನು. ಹಾ, ಈ ತರಾನೇ ಇರ್ಬೇಕು. ಆಲ್ಮೋಸ್ಟ್ ಈ ತರಾನೇ ಇಷ್ಟಪಡ್ತಾರೆ ಎಲ್ಲ. ನಾನ್ ಯಾರು ಹೇಳಿ? ಯಾರು? ನಿಮ್ ವೈಫು. ಅಲ್ಲಮ್ಮ, ತಗೊಳ್ಳಿ ಅಂದ್ರೆ ಇಷ್ಟೊಂದು ತಗೊಳ್ಳದ? ಅಷ್ಟೊಂದು ತಗೊಂಡ? ಇಲ್ಲ ಇಲ್ಲ ಇಲ್ಲ, ನೀವು ಕೊಡ್ಸಿರೋದಕ್ಕಿಂತ ಕಮ್ಮಿನೇ ಆಯ್ತು ಅನ್ಸುತ್ತೆ. ಆತರ ಕಂಪ್ಯಾರಿಸನ್ ಬೇಡ, ಅತಿ ಆಸೆ ಏನಿಲ್ಲ, ನಂಗೆ ಅದ್ ಬೇಕು ಇದ್ ಬೇಕು ಆತರ ಏನಿಲ್ಲ. ಇವಾಗ ಲೈಕ್ ಈ ತರ ಸಿಲ್ವರ್ ಜ್ಯುವೆಲರಿ ನನ್ನ ಹತ್ರ ಇಲ್ಲ, ರಿಯಲ್ ಗೋಲ್ಡ್ ಇದೆ. ಈ ತರದ್ ಹಾಕೊಂಡ್ರೆ ತುಂಬಾ ಲೈಟ್ ವೇಟ್ ಆಗಿರುತ್ತೆ, ಮತ್ತೆ ತುಂಬಾ ಫೀಲಿಂಗ್ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಈ ತರ ಒಳ್ಳೆ ಚಾನ್ಸ್ ಕೊಟ್ಟಿದ್ದೀರಾ ನೀವು ಚೂಸ್ ಮಾಡೋದಕ್ಕೆ. ಇಷ್ಟ ಆಗ್ತಿದ್ಯಾ ನನ್ ಗಿಫ್ಟ್? ಸರ್ಪ್ರೈಸ್ ಗಿಫ್ಟ್ ಇಷ್ಟು ಇಷ್ಟ ಆಗ್ತಿರೋದು ಆಮೇಲೆ ಹೇಳ್ತೀನಿ, ಎಲ್ಲರೂ ನೋಡ್ತಾರೆ ಆಯ್ತಾ? ಅದಿಷ್ಟ ಆಯ್ತು ಇದಿಷ್ಟ ಆಯ್ತು ಅಂತ ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟು ನನಗೂ ತೋರಿಸಿ ತಲೆನ ಚಿತ್ರಾನ್ನ ಮಾಡ್ಬಿಟ್ರು. ನೋಡಿ ಎಷ್ಟು ಪರ್ಚೇಸ್ ಮಾಡಕ್ಕೆ ನೋಡ್ತಿದ್ರು ಅಂತ ಅಂದ್ರೆ ನನಗೆ ಶಾಕ್ ಆಗೋಯ್ತು. ಬಟ್ ಆದ್ರೆ ಯಾವ್ದನ್ನು ತಗೊಳ್ಳಿಲ್ಲ. ಅವ್ರಿಗೆ ಯಾವ್ದು ಇಷ್ಟ ಆಯ್ತು ಅದನ್ನ ಮಾತ್ರ ಚೂಸ್ ಮಾಡಿ ಲಾಸ್ಟಿಗೆ ತಗೊಂಡ್ರು. ನನಗಂತೂ ತುಂಬಾ ಖುಷಿ ಆಯ್ತು. ಸಣ್ಣವರು ಫಸ್ಟ್ ಟೈಮ್ ಈ ತರ ಚೂಸ್ ಮಾಡಿ ತಗೋತಾ ಇರೋದು. ಲವ್ ಮಾಡ್ಬೇಕಾದ್ರೂ ಅಷ್ಟೇ ನಾನು ಅವ್ರಿಗೆ ಈ ತರ ಗಿಫ್ಟ್ ಏನು ಕೊಡ್ಸಿರ್ಲಿಲ್ಲ. ಮದ್ವೆ ಆದ್ಮೇಲೆ ಹೊಸ ಮನೆಗೆ ಹೋದ್ಮೇಲೆ ಫಸ್ಟ್ ಕೊಡ್ಸಿದ್ ಗಿಫ್ಟ್ ಅಂತ ಅಂದ್ರೆ ಸಿಲ್ವರ್ ಜ್ಯುವೆಲರೀಸ್. ಇದು ಪಿಕಪ್ ಡಿಸೈನ್ ಇದೆ ಅಲ್ವಾ? ಸೊ ಇದ್ರಲ್ಲಿ ಲಕ್ಷ್ಮಿ ಬರುತ್ತಲ್ವಾ, ಆ ತರದ್ ಇದೆಯಾ? ಈ ತರ ಇದೆ ನೋಡಿ, ಇದು ನೋಡ್ತೀರ ಅಂದ್ರೆ ಪೂರ ಲಕ್ಷ್ಮಿ ಡಿಸೈನ್ ಇದೆ ನಿಮ್ಗೆ. ಇವಾಗ ಮ್ಯಾಚಿಂಗ್ ಬ್ಯಾಂಗಲ್ ಚೂಸ್ ಮಾಡ್ತಾ ಇದ್ದಾರೆ ಸಣ್ಣವರು. ನೋಡೋಣ ಫೈನಲ್ಗೆ ಎಷ್ಟು ಚೂಸ್ ಮಾಡ್ತಾರೆ ಅಂತ ಕ್ಲಿಯರ್ ಆಗಿ ತೋರಿಸ್ತೀನಿ ನಿಮ್ಗೆ. ನೆಕ್ಸ್ಟ್ ಕರ್ಕೊಂಡ್ ಬರ್ತೀನಿ. ಅವ್ರವ್ರ ಗಂಡಂದಿರೋ ಅವ್ರ ಹೆಂಡತಿದಿರ್ನ ಈ ತರ ಜಾಗ ಕರ್ಕೊಂಡ್ ಬಂದ್ಬಿಟ್ರೆ ಪಾಪ ಗಂಡಂದಿರ್ ಪಾಡು ನಾಯಿ ಪಾಡಾಗ್ ಹೋಗ್ಬಿಡುತ್ತೆ. ನೋಡಿ ಸಣ್ಣವರು ಈ ಮತ್ತೆ ಕರ್ಕೊಂಡ್ ಬನ್ನಿ, ಮತ್ತೆ ಬರೋಣ ಇಲ್ಲಿಗೆ ಅಂತ ಇದ್ದಾರೆ. ಶಾಪ್ ಅಲ್ಲಿ ಚೂಸ್ ಮಾಡೋದಕ್ಕೇನೆ 1.5 hour ತಗೊಂಡಿದ್ದಾರೆ. ಗೋಲ್ಡ್ ಪಾಲಿಶ್ ಆಗಿರೋ ಬೆಳ್ಳಿ ಕಡ್ಗಗಳು, ಬೆಳ್ಳಿ ಚೈನು ಎಲ್ಲಾನು ಸಿಗುತ್ತೆ ಇಲ್ಲಿ ನಿಮ್ಗೆ. ಒಳ್ಳೊಳ್ಳೆ ಕಲೆಕ್ಷನ್ಸ್ ಗಳು ಸಿಗುತ್ತೆ ಮಾತ್ರ. ಎಲ್ಲಾ ಕಡೆ ಒಂದ್ ರೌಂಡ್
ರೌಂಡ್ ಹೊಡ್ಕೊಂಡ್ ಬಂದ್ರು, ಏನೇನ್ ತಗೊಳಕ್ ಇಷ್ಟ ಇದೆ ಎಲ್ಲ ತಗೊಳ್ಳೋಣ ಅಂತ. ನನಗೂ ಅವ್ರ ಖುಷಿನ ನೋಡ್ಬೇಕು ಅನ್ನೋ ಆಸೆ ಇತ್ತು. ಸೊ ಅದನ್ನ ನೋಡ್ತಾ ಇದೀನಿ ನಾನು. ವೇರ್ ಮಾಡಿದಾಗ್ಲೇ ಹೆವಿ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ಸೊ ನೆಕ್ಸ್ಟ್ ಇದೆಲ್ಲ ವೇರ್ ಮಾಡಿದ್ರೆ ಇನ್ನೂ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಅಲ್ಲ. ಸೊ ಸಾಕು, ಇಷ್ಟೇ ಸಾಕ ಮ್ಯಾಮ್. ಬೇರೆ ಈ ಕಡೆ ಏನಾದರೂ ನೋಡ್ತೀರಾ? ಈ ಕಡೆ ಇರೋದೆಲ್ಲ ಸಿಲ್ವರ್ ಡೈಲಿ ವೇರ್ ಜ್ಯುವೆಲ್ಲರಿ ಇದೆ. ಸರ್ಗೆ ನಿಮ್ಗೆ ನೋಡ್ಬೋದು, ಇಲ್ಲಿ ನೋಡಿ ಬ್ರೇಸ್ಲೆಟ್ಸ್ ಇದೆ. ನಾನು ಈ ಸ್ಟೋರ್ ವಿಸಿಟ್ ಮಾಡಿದ್ಮೇಲೆ ಇಲ್ಲಿ ಲೇಡೀಸ್ಗೆ ಮಾತ್ರ ಜ್ಯುವೆಲರೀಸ್ ಇದೆ ಅಂತ ಅನ್ಕೊಂಡೆ, ಬಟ್ ಇಲ್ಲಿ ಲೇಡೀಸ್ಗೆ ಮಾತ್ರ ಅಲ್ಲ, ಇದೊಂದು ಫ್ಯಾಮಿಲಿ ಸ್ಟೋರ್ ಅಂತಾನೆ ಹೇಳ್ಬೋದು. ಇಲ್ಲಿ ಚಿಕ್ಕ ಮಕ್ಳಿಗೂ ಹಾಗೂ ಮೆನ್ಸ್ ಕಲೆಕ್ಷನ್ಸ್ ಗಳು ಕೂಡ ಇದೆ. ಸೊ ಮುಂದೆ ಮುನ್ನೆಗೆ ಸಿಲ್ವರ್ ಗಿಫ್ಟ್ ಕೊಡೋದಕ್ಕೆ ನಂಗೆ ತುಂಬಾ ಯೂಸ್ ಆಗುತ್ತೆ. ಬೇಡ ಅದು ಮತ್ತೆ ಯಾರಿಗೆ ಕೊಡ್ಲಿ ನಾನು. ಬೇರೆ ಕಾಲುಂಗ್ರ ಏನಾಗುತ್ತೆ, ಚುಚ್ಚತ್ತೆ ಅಲ್ಲ, ಇದ್ರಲ್ಲಿ ಏನೂ ಆತರ ಆಗಲ್ಲ. ನೋಡಿ ಕ್ಯೂಟ್ ಆಗಿ ಕಾಣಿಸುತ್ತೆ ಅಲ್ವಾ. ಇಲ್ಲಿ ನೋಡಿ ಮೂನಿದೆ, ಸಣ್ಣ ಮತ್ತೆ ಮೂನ್ ಇರ್ಬೇಕು ತಾನೆ. ಆತರ ಡಿಸೈನ್ ಇದೆಯಾ? ಸನ್ ಮೂನ್ ಅಲ್ಲಿ ಒಂದ್ ನಿಮಿಷ ಚೆಕ್ ಮಾಡ್ತೀನಿ. ಇನ್ನು ಕಡಿಮೆ ಬೇಕಾದ್ರೆ ಈ ತರದ್ರಲ್ಲೂ ಸಿಕ್ಕತ್ತೆ, ಅರೌಂಡ್ 1200 ಅಲ್ಲಿ. ಬಟ್ ಆ ಡಿಸೈನ್ಸ್ ಫ್ಯಾನ್ಸಿ ಇದೆ. ಕರಿಮನಿ ಸರ ಈ ಕಡೆ ಇದೆ. ನಿಮ್ಗೆ ನೆಕ್ಲೆಸಸ್ ಫ್ಯಾನ್ಸಿ ಡಿಸೈನ್ಸ್ ಎಲ್ಲ ಬೇಕಾದ್ರೆ ಅದು ಸಿಗ್ಬಿಡುತ್ತೆ. ಇದು like ಎರಡು separate ಸೆಪರೇಟ್ ಇದೆ. ಹೌದು. ಎಷ್ಟಿದೆ ಇದ್ರ ಪ್ರೈಸ್? ಯಾವುದು? ಇದು ಮೇಲ್ಗಡೆ ಇದೆ. ಹಾ, ರಫ್ಲಿ 2600 ಆಗುತ್ತೆ. ಇದು ಚೈನ್ ಮತ್ತೆ ಪೆಂಡೆಂಟ್ ಆರಾಮಾಗಿ ಡೈಲಿ ಯೂಸ್ ಮಾಡಿ. ಆ ಸೈಡ್ ಇದೆಲ್ಲ ಅದನ್ನ ಸಹ ನೋಡೋಣ. ಮ್ಯಾಮ್ ಈ ಕಡೆ ನೀವು ನೋಡ್ತಿರೋದು ಯಾವ್ದು ಸಿಲ್ವರ್ ಅಲ್ಲ, ಈ ಕಡೆ ಫ್ಯಾಷನ್ ಜ್ಯುವೆಲ್ಲರಿ ಇದೆ ನಮ್ಮ ಹತ್ರ. ಅಂದ್ರೆ ಸಿಲ್ವರ್ ಡೈಲಿ ವೇರ್ ಜ್ಯುವೆಲ್ಲರಿ, ಸಿಲ್ವರ್ ಗೋಲ್ಡ್ ಪಾಲಿಶ್ ಜ್ಯುವೆಲ್ಲರಿ ಮತ್ತೆ ಫ್ಯಾಷನ್ ಜ್ಯುವೆಲ್ಲರಿ ಎಲ್ಲ ಸಿಕ್ಬಿಡುತ್ತೆ. ಓಕೆ, ಫಂಕ್ಷನ್ಸ್ ಗೆಲ್ಲ ಹೆವಿ ಜ್ಯುವೆಲ್ಲರಿ ಎಲ್ಲ ಬೇಕಾದ್ರೆ ಆರ್ಟಿಫಿಷಿಯಲ್ ಅಲ್ಲೂ ಸಿಗುತ್ತೆ ನಮ್ಮ ಹತ್ರ. ಇದು ಕಾಸ್ಟ್ ಹೆಂಗಿದೆ ಇದ್ರಲ್ಲಿ ಲೋ ರೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ ಮ್ಯಾಮ್. ನೆಕ್ಲೆಸಸ್ ಅರೌಂಡ್ 800-900 ಇಂದ ಸ್ಟಾರ್ಟ್ ಆಗುತ್ತೆ. ಮಕ್ಳಿಗೆಲ್ಲ ಹಾಕೋಬಹುದು. ಓಕೆ, ಫೈನಲಿ ಇವಾಗ ಜ್ಯುವೆಲರೀಸ್ ಎಲ್ಲ ಚೂಸ್ ಮಾಡಿ ಆಯ್ತು. ಕಲೆಕ್ಷನ್ಸ್ ಅಂತೂ ಮಸ್ತ್ ಆಗಿತ್ತು. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ ಮುನ್ನುಗೆ. ಯಾಕಂದ್ರೆ ನಾನು ಅನ್ಕೊಂಡೇ ಇರ್ಲಿಲ್ಲ ಆಯ್ತಾ ಈ ತರ ಸರ್ಪ್ರೈಸ್ ಕೊಡ್ತಾರೆ ಅಂತ. ಎಷ್ಟು ಖುಷಿ ಆಗ್ತಿದೆ ಅಂತಂದ್ರೆ ತುಂಬಾ ತುಂಬಾ ಖುಷಿ ಆಗ್ತಿದೆ. ಆಲ್ರೆಡಿ ನಾನು ತೋರಿಸಿದೀನಿ ಯಾವ ಜ್ಯುವೆಲರೀಸ್ ನಾನು ಪರ್ಚೇಸ್ ಮಾಡಿದೀನಿ ಅಂತ. ಮುನ್ನು ಇವಾಗ ಆಲ್ರೆಡಿ ಬಿಲ್ ಆಗ್ತಾ ಇದ್ದಾರೆ. ನಂಗಂತ ಹೆವಿ ಇಷ್ಟ ಆಗೋಯ್ತು. ಎಲ್ಲಾ ಜ್ಯುವೆಲರಿ ಕಲೆಕ್ಷನ್ಸ್ ಅಂತೂ ಮಸ್ತ್ ಆಗಿತ್ತು. ಬಿಲ್ಲು ಮತ್ತೆ ವಾರಂಟಿ ಕಾರ್ಡ್ ಇದೆ. ಥ್ಯಾಂಕ್ ಯು. ನಿಜ ನಾನು ಅನ್ಕೊಂಡಿರ್ಲಿಲ್ಲ ಇಷ್ಟೊಂದು ಗಿಫ್ಟ್ ತಗೋತಾರೆ ಅಂತ. ಕಮ್ಮಿ ತಗೋತಾರೆ ಅಂತ ಅನ್ಕೊಂಡಿದ್ದೆ. ನನಗೇನ್ ಬೇಜಾರಾಗಿಲ್ಲ, ತುಂಬಾ ಖುಷಿ ಆಯ್ತು. ಸಣ್ಣ ಅವರು ಯಾವತ್ತು ಈ ತರ ಖುಷಿ ಪಟ್ಟು ಇಷ್ಟೊಂದು ಐಟಮ್ಸ್ ನ ತಗೊಂಡಿರ್ಲಿಲ್ಲ. ಫಸ್ಟ್ ಟೈಮು ಇಷ್ಟ ಐಟಮ್ಸ್ ನ ತಗೊಂಡಿದ್ದು. ಖುಷಿ ಆಯ್ತಾ? ಥ್ಯಾಂಕ್ ಯು ಸೋ ಮಚ್. ನಾನು ಅನ್ಕೊಂಡೇ ಇರ್ಲಿಲ್ಲ ನೀವ್ ಈ ತರ ಸರ್ಪ್ರೈಸ್ ಕೊಡ್ತೀರಾ ಅಂತ. ಎಷ್ಟು ಖುಷಿ ಆಗ್ತಿದೆ ಅಂತ ಅಂದ್ರೆ ಅಲ್ಲಿ ಶಾಪ್ ಅಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಕ್ ಆಗ್ಲಿಲ್ವಾ? ಬಟ್ ಇವಾಗ ಹೇಳ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು. ಬಟ್ ಇದನ್ನ ನಾನು ಆಲ್ಮೋಸ್ಟ್ ಎಲ್ಲ ಫಂಕ್ಷನ್ಗೂ ವೇರ್ ಮಾಡ್ತೀನಿ. ನಮ್ಮ ಮದ್ವೆ ಆದ್ಮೇಲೆ ಫಸ್ಟ್ ಟೈಮ್ ನೀವು ಇದಕ್ ಬರ್ತಾ ಇರೋದು. ಅಂದ್ರೆ ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬರ್ತಾ ಇರೋದು, ಗೊತ್ತಾಯ್ತಾ? ಸೊ ಲಕ್ಷ್ಮಿ ರೂಪದಲ್ಲಿ ಇದನ್ನ ಹಾಕೊಂಡು ನಾನ್ ಮುಂದೆ ನಿಂತ್ಕೋಬೇಕು. ನಾನು ವರಮಹಾಲಕ್ಷ್ಮಿ ಹಬ್ಬ ಬರ್ಲಿ ಅಂತ ಕಾಯ್ತಾ ಇದೀನಿ. ಓಕೆ, ಅದಕ್ಕೋಸ್ಕರ ಇಷ್ಟೆಲ್ಲ ಗಿಫ್ಟ್ ಕೊಟ್ರ ನಂಗೆ. ವರಮಹಾಲಕ್ಷ್ಮಿ ಹಬ್ಬದ ದಿನ ನಿನ್ನ ಲಕ್ಷ್ಮಿ ತರ ನೋಡ್ಬೇಕಿತ್ತು ನಾನು. ಅದಕ್ಕೆ ಹೌದಾ? ಬನ್ನಿ ಹೋಗೋಣ. ಲಕ್ಷ್ಮಿ ತರಾನೇ ಕಾಣ್ತೀನಿ. ಯಾಕೆ ಹೇಳಿ? ಇಷ್ಟೊಂದು ಜ್ಯುವೆಲರೀಸ್ ಕೊಡ್ಸಿದೀರಾ ಅಲ್ವಾ? ಬನ್ನಿ ಹೋಗೋಣ. ಸರಿ. ಸನುಮಾ, ಚಿಕ್ಕ ಗಿಫ್ಟ್ ಕೊಡಿಸ್ದೆ ಅಂತ ಬೇಜಾರ್ ಮಾಡ್ಕೋಬೇಡಿ. ಏನ್ ಚಿಕ್ಕದು? ಇಷ್ಟು ಚೆನ್ನಾಗಿರೋ ಗಿಫ್ಟ್ ಕೊಟ್ಟಿದ್ರೆ ಇನ್ ಚಿಕ್ಕದು ಅನ್ಸುತ್ತಾ? ಆತರ ಅಲ್ಲ, ನಾನ್ ನಿಮ್ಗೆ ಹೇಳಿದ್ದೆ ಗೊತ್ತಾ ಒಂದ್ ಸರ್ಪ್ರೈಸ್ ಕೊಡ್ತೀನಿ ಅಂತ. ನೀವು ಸರ್ಪ್ರೈಸ್ ಕೊಟ್ಟಾಗ ಹೇಳಿದ್ದೆ. ಅವತ್ತು ಹೇಳಿದ್ರಿ ಅಲ್ವಾ? ಸೊ ಅದಕ್ಕೆ ಆ ಸರ್ಪ್ರೈಸ್ ಅಲ್ಲ ಇದು. ಇದು ಹಬ್ಬಕ್ಕೆ ಕೊಡಿಸ್ತಿರೋ ಸರ್ಪ್ರೈಸ್. ಇನ್ನೊಂದು ನಿಮ್ಗೆ ಬಿಗ್ ಗಿಫ್ಟ್ ಕೂಡ ಇದೆ. ಸೊ ಅದು ಮುಂದಿನ ದಿನಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಗೊತ್ತಾ, ನಂಗೆ ಚಿಕ್ಕ ಗಿಫ್ಟ್ ಅಲ್ಲ, ಮತ್ತೆ ದೊಡ್ಡದಾ? ನೋಡಿ, ಟೈಮ್ 8 o'clock ಆಗ್ತಾ ಇದೆ. ಸೊ ಇವಾಗ ನಾವು ಮಳೆಯಲ್ಲಿ ನಿಂತ್ಕೊಂಡು ಬಂದು ಫ್ರೆಶ್ ಅಪ್ ಆಗಿ ಕುತ್ಕೊಂಡಿದೀವಿ. ಸನುಮಾ, ಎಷ್ಟು ಜೋರ್ ಮಳೆ ಬಂದ್ಬಿಡ್ತಲ್ವಾ? ಭಾರಿ ಮಳೆ. ಜಯನಗರದಿಂದ ಇಲ್ಲಿ ತನಕ ಮಳೆನೆ. ಪೆಂಗ್ವಿನ್ ತರ ಬಂದೆ, ಹೋಗ್ಬೇಕಾದ್ರೆ ಫುಲ್ ಹುಲಿ ತರ ಹೋದ್ವಿ, ಬರ್ಬೇಕಾದ್ರೆ ಪೆಂಗ್ವಿನ್. ನಾನು ಮೊದ್ಲೇ ಕ್ಯಾಬ್ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೆ. ಸೊ ನೋಡಿದ್ರೆ ಮಳೆಯಲ್ಲಿ ನಿಂತ್ಕೊಂಡು ಬರೋ ತರ ಆಯ್ತು. ನಮ್ಮಮ್ಮ ಈಗ ತಾನೇ ಬಂದು ರೆಸ್ಟ್ ಮಾಡ್ತಾ ಇದಾರೆ. ಏನಮ್ಮ? ಅಂದ್ರೆ ನಾವು ಯೂಟ್ಯೂಬ್ ಅಲ್ಲಿ ಎಷ್ಟು ಅರ್ನಿಂಗ್ ಮಾಡ್ತೀವಿ ಅಂತ ನಮ್ಮಮ್ಮ ನೋಡ್ತಾ ಇದಾರೆ. ಅಮ್ಮ ನಾನೇ ಕೇಳಿದ್ರೆ ಹೇಳ್ತಾ ಇದ್ನಲ್ಲಮ್ಮ. ಆಲ್ಮೋಸ್ಟ್ ಬೇರೆ ಬೇರೆ ಇನ್ಫ್ಲೂಯೆನ್ಸರ್ಸ್ ಹಾಕಿದ್ದಾರೆ. ಸೊ ಅದಕ್ಕೆ ನಮ್ದು ಹಾಕಿದ್ದಾರೆ ಅದ್ರಲ್ಲಿ. ಅಂದ್ರೆ ವರುಣ ಆರಾಧ್ಯ ಅವ್ರದ್ದು, ಸ್ಯಾಮ್ ಸಮೀರ್ ಅವ್ರದ್ದು, SMR ಅವ್ರದ್ದೆಲ್ಲರೂ ಹಾಕಿದ್ದಾರೆ. ಹಾಗೆ ನಮ್ದು ಹಾಕಿದ್ದಾರೆ. ಅಂದ್ರೆ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಮೇಲೆ ಅಂದಾಜು ಎಷ್ಟಿರ್ಬೋದು ಅಂದಾಜು ಹಾಕಿದ್ದಾರೆ. ಓಕೆ. ನಮ್ಮ ಧನ್ಯವಾದ. ನೋಡಿ, ಬೇಜಾರಲ್ಲಿ ಇದ್ರಲ್ಲ, ಸರಿ ಹೋದ್ರಾ ಅಮ್ಮ? ಸರಿ ಹೋದ್ರಾ? ಇವಾಗ ಏನಾಯ್ತು? ಇವಾಗ ಖುಷಿಯಾಗಿದ್ದೀರಾ? ನಮ್ಮ ಮೋಕಿ ನಮಗೋಸ್ಕರ ಅಂತ ಒಂದು ಸರ್ಪ್ರೈಸ್ ಕೊಡ್ತಾ ಇದ್ದಾನೆ. ಬನ್ನಿ ಮಾ, ತೋರ್ಸೋಣ. ನೋಡಿ, ನಮ್ಮ ಮೋಕಿ ಡ್ರಾಯಿಂಗ್ ಮಾಡ್ತಾ ಇದ್ದಾನೆ. ಸ್ವಿಚ್ ಬೋರ್ಡ್ ಡ್ರಾಯಿಂಗ್ ಮಾಡ್ತಾ ಇದ್ದಾನೆ. ಸಕ್ಕದಾಗಿ ಬಿಡಿಸಿದ್ದಾನೆ. ಇನ್ನೂ ಕಂಪ್ಲೀಟ್ ಆಗಿಲ್ಲ. ಮಸ್ತ್ ಆಗಿದೆ. ಕ್ಯೂಟ್ ಆಗಿ ಬಿಡಿಸಿದ್ದಾನೆ. ನಮ್ ಡ್ರಾಯಿಂಗ್ ಬಿಡಿಸು ಅಂತ ಹೇಳಿದ್ರೆ ನಮ್ ಸಣ್ಣವ್ರ ಡ್ರಾಯಿಂಗ್ ಬಿಡಿಸಿದ್ದಾನೆ. ಪಾಂಡ ತರನೇ ಇದೀರಮ್ಮ ನೀವು. ಇದು ಇವನೇ ಮಮ್ಮಿ. ಬಾ ಮಮ್ಮಿ, ಇಲ್ಲಿ ನೋಡಿಲ್ಲ ಹೆಂಗ್ ಬಿಡಿಸಿದ್ದಾನೆ. ಏನ್ ಗೊತ್ತಾ, ಇದು ಇವನು. ಇದು ಅಕ್ಕ ಮುಸ್ತ. ಇದು ನಾನಲ್ಲ, ಇದು ನಮ್ಮ ಅಮ್ಮನ ಸೈಜು. ನಮ್ಮಮ್ಮ
ಅಮ್ಮ ಹಿಂಗಿದಾರ ಗುಡ್ಡಕ್ಕೂ ಮುಂಚೆ ಹಂಗೆ ಇದ್ದಿದ್ ನಮ್ಮಮ್ಮ, ಈಗ ಸಣ್ಣ ಆಗಿರೋದು ಅಷ್ಟೇ. ಚೆನ್ನಾಯ್ತಲ್ಲ. ಚೆನ್ನಾಗಿ ಬಿಡಿಸೋನಲ್ಲ ಅಮ್ಮ ನನ್ನ ಮಗನ್ ಬಿಡಿಸ್ಕೊಡ್ಲಿಲ್ಲ ಅವನು. ಅವನಿಗೆ. ಮಮ್ಮಿ ನಮ್ದೇ ಬಿಡಿಸ್ಕೊಟ್ಟಿಲ್ಲ, ನಾನು 1 ತಿಂಗಳಿಂದ ಹೇಳ್ತಿದೀನಿ ಅವನಿಗೆ. ಮನೆಗೆ ಹೋದ್ರೆ ಮಾಡ್ತಾರಂತೆ ಅವ್ರು. ಚೆನ್ನಾಗಿ ಬಿಡಿಸೋನಲ್ಲ. ಇದು ನೋಡಿ ನೋಡಿ, ಒಂದು ಮಾಮೂಲಿ ಸ್ವಿಚ್ ಬೋರ್ಡ್ ನ ಈ ತರ ಎಲ್ಲ ಡೆಕೋರ್ ಮಾಡಬಹುದು ಅಂತ ನಾನು ಇವನಿಂದ ನೋಡಿ ಕಲ್ತೆ. ಆಕ್ಚುಲಿ ಅವನ ಮನೇಲಿ ಹಿಂಗ್ ಬಿಡಿಸಿದಾನೆ, ಅದಕ್ಕೆ ನಾನು ಅವನ ಹತ್ರ ಡ್ರಾಯಿಂಗ್ ಪೇಂಟ್ ಎಲ್ಲ ನಾವ್ ಅವ್ನ ಮನೆಗೆ ಹೋಗಿದ್ದಾಗ ನಾನು ನೋಡಿದ್ನಲ್ಲ, ಅವನೇ ಚೆನ್ನಾಗಿ ಬಿಡಿಸಿದ್ದ. ನಾನು ಅವನ ಹತ್ರ ಏನ್ ಹೇಳಿದ್ದೆ ಗೊತ್ತಾ, ನಮ್ಮ ರೂಮ್ ಗೋಡೆಯಲ್ಲಿ ನಂದು ಮತ್ತೆ ಮುನ್ನದೊಂದು ದೊಡ್ಡದಾಗ್ ಬೇಕು ಅಂತ, ಅದಕ್ಕೆ ಇದನ್ನೆಲ್ಲ ತರ್ಸಿದ್ ನಾನು, ಇಲ್ಲಾಂದ್ರೆ ತರ್ತಿರ್ಲಿಲ್ಲ ಅವನು. ಅವ್ನ್ ಪೆನ್ಸಿಲ್ ಸ್ಕೆಚ್ ಎಲ್ಲ ಮಾಡ್ತಾನಲ್ಲ ಮಮ್ಮಿ, ಬರೀ ಪೆನ್ಸಿಲ್ ಅಲ್ಲಿ ಬಿಡಿಸ್ತಾನ ಮಮ್ಮಿ. ಅವನು ಎಷ್ಟು ಸರ್ ಅದು ಮಾಡಿದ್ರು ಗೊತ್ತಾ ಡ್ರಾಯಿಂಗ್, ಯಶು ಡಿ ಬಾಸ್ ಎಲ್ಲಾರು ಬಿಡಿಸೋನು. ಇದು ಬಜರಂಗಿ ಇದ್ರದ್ದು ಯಾವ್ದು, ಶಿವಾಜಿ ಶಿವಾಜಿಗಂಜ್ ಬಿಡ್ಪಾದ ಗೊತ್ತಾ, ಎಲ್ಲ ಡ್ರಾಯಿಂಗ್ ಬಿಡಿಸಿದಾನೆ. ನಮ್ದು ಬಿಡಿಸ್ತಾನೆ, ಅಂದ್ರೆ ಸ್ವಲ್ಪ ಅವನಿಗೆ ಪ್ರಾಕ್ಟೀಸ್ ತಪ್ಪಿದೆ ಅಲ್ವೇನೋ. ಪ್ರಾಕ್ಟೀಸ್ ಎಷ್ಟೋ ಕಾಂಪಿಟೇಷನ್ ಗೆಲ್ಲ ಹೋಗಿದ್ದಲ್ಲ. ನೋಡಿ ಗೈಸ್, ಸಾಫ್ಟ್ ಬಾಯ್ಲ್ ಮಾಡಿದೀನಿ ಮುನ್ನುಗೆ. ಮುನ್ನು ಫೇವ್ರೆಟ್ ಇದು. ಮುನ್ನ ಟೇಕ್ ಇಟ್. ಏನ್ ಇದು ಹಾಫ್ ಬೈಲು ಆಫ್ ಸ್ವಲ್ಪ ಹೊಡೆದೋಗೈತೆ. ಹೊಡೆದೇ ಹಾಕಿದೀರಾ? ನಿಮ್ಗೆ ಇಷ್ಟ ಅಲ್ಲ? ಸಖತ್ತಾಗಿದ್ಯಾ? ನೋಡಿ, ಫೈನಲಿ ಮೋಕಿ ಕಂಪ್ಲೀಟ್ ಮಾಡ್ದ. ಸಗದಾಗಿ ಬಿಡಿಸಿದೆ ಮೋಕಿ, ಸೂಪರ್ ಸೂಪರ್ ಆಗಿದೆ. ಏಯ್, ಆ ಡ್ರಾಯಿಂಗ್ ನೋಡಿ ಸ್ವಲ್ಪ ಇದ್ಕೊಡಪ್ಪ, ಚೆನ್ನಾಗೈತಾ ಇಲ್ವಾ ಅಂತ. ಅಕ್ಕ ಆಗಿ ಚೆನ್ನಾಗಿ ಮಾಡಿದಾನ. ಇದನ್ನ ಒಂದೊಂದೆಲ್ಲ ಒಬ್ಬೊಬ್ಬರಿಗೆ ಕಂಪೇರ್ ಮಾಡ್ತೀನಿ. ಆಲ್ರೆಡಿ ಕಂಪೇರ್ ಮಾಡಾಯ್ತು. ಚೆನ್ನಾಗೈತೆ ಚೆನ್ನಾಗಿಲ್ವಾ? ಚೆನ್ನಾಗಿದೆ. ಇವಾಗ ಹತ್ತಿರದಿಂದ ನೋಡೋದಕ್ಕಿಂತಲೂ ದೂರದಿಂದ ನಾವು ನೋಡ್ತೇವೆ ಅಲ್ವಾ, ಸೂಪರ್ ಆಗಿ ಕಾಣಿಸುತ್ತೆ. ಅನ್ಸುತ್ತಾ? ಅವನಿಗೇನಾದ್ರೂ ಹೇಳಕ್ ಇಷ್ಟಪಡಿ. 100 out of 100. ಇಷ್ಟೆಲ್ಲ ನಿಂಗೆ ಟ್ಯಾಲೆಂಟ್ ಇದೆ ಅಂತ ಗೊತ್ತಿರ್ಲಿಲ್ಲ, ಇವಾಗ ಹೊರಗೆ ತಗೊಂಡು ಬಂದಿದ್ಯಾ, ಒಳ್ಳೇದಾಗ್ಲಿ ಮಗನೇ. ಮಗನೇ ಇವಳೇನೋ ಹೇಳ್ತಾರೆ ಅಂತ ನೋಡ್ತಾ ಇದ್ರೆ, ಒಳ್ಳೇದಾಗ್ಲಿ ಮಗಳೇ, ಮಗನೇ ಮಗಳೇ ತಮ್ಮ ಅಲ್ವಾ. ಎಲ್ಲ ಎಣ್ಣೆ ಇಟ್ಟಲ್ಲಿದ್ದಾರೆ, ಅಂದ್ರೆ ನಿದ್ದೆ ಗಂಡಲ್ಲಿದ್ದಾರೆ. ಇನ್ನೊಂದು ವಿಷಯ ಹಂಗೆ ಹೇಳ್ಬೇಕು ನಮ್ ಸಬ್ಸ್ಕ್ರೈಬರ್ಸ್ಗೆ, ಅದೇ ಸ್ಟಾರ್ ಸುವರ್ಣದಲ್ಲಿ ಗೃಹ ಮಂತ್ರಿ ನಮ್ದು ಎಪಿಸೋಡ್ ಬಂದಿದೆ. ಬಟ್ ಅದನ್ನ ನಾವು ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ನಾವು ಅಪ್ಲೋಡ್ ಮಾಡ್ತೀವಿ ಆಯ್ತಾ. ಯಾರ್ಯಾರು ನೋಡಿಲ್ಲ ಅವರು ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ಬಂದು ವಾಚ್ ಮಾಡಿ ಆಯ್ತಾ. ಬಟ್ ಆದಷ್ಟು ಬೇಗ ಪೋಸ್ಟ್ ಮಾಡ್ತೀವಲ್ವಾ. ಹೌದು, ನಿಜ. ತುಂಬಾ ಜನ ಅದನ್ನ ಮಿಸ್ ಮಾಡ್ಕೊಂಡಿದೀರಾ. ಅಂದ್ರೆ ನಾವು ನೋಡಿದೀವಿ, ಎಷ್ಟೋ ಜನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿದೀರಾ, ನಾವು ನೋಡೋದ್ ಮಿಸ್ ಮಾಡ್ಕೊಂಡ್ವಿ, ಮೊಬೈಲ್ ಅಲ್ಲಿ ನೋಡ್ಬೋದಾ ಅಂತ. ಸೊ ನಮ್ ಚಾನೆಲ್ ಅಲ್ಲಿ ಅದನ್ನ ಅಪ್ಲೋಡ್ ಮಾಡ್ತಾ ಇದೀವಿ, ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀವಿ. ಓಕೆನಮ್ಮ? ಓಕೆ, ನಾನು ಕಾಯ್ತಾ ಇದ್ದೀನಿ. ಎಷ್ಟೋ ಜನ ಕಮೆಂಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿತ್ತು ಅಂತ, ಅದಕ್ಕೇನಾದ್ರೂ ರೆಸ್ಪಾನ್ಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಅದು ಸ್ಟಾರ್ ಸುವರ್ಣದವ್ರು ಅವ್ರ ಪೇಜ್ ಅಲ್ಲಿ ಹಾಕೊಂಡಿದಾರಲ್ವಾ, ಅದಕ್ಕೆ ಎಷ್ಟೊಂದ್ ಜನ ಸಣ್ಣ ಮುನ್ನು ಅವ್ರ ಫ್ಯಾಮಿಲಿ ಆತರ ಎಲ್ಲ ಕಮೆಂಟ್ಸ್ ಮಾಡಿದಿರಾ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು. ನಿಮ್ಮ ಸಪೋರ್ಟ್, ನಿಮ್ಮ ಸಹಕಾರ ಇದೇ ತರ ನಮ್ಮ ಮೇಲೆ ಇರ್ಲಿ. ಇನ್ನು ನೆಕ್ಸ್ಟ್ ಕಲರ್ಸ್ ಕನ್ನಡ, ಜಿ ಕನ್ನಡ ಎಲ್ಲದ್ರಲ್ಲೂ ಬರ್ತಾರೆ ನಮ್ ಸಣ್ಣವರು. ನಂಗೆ ಇಷ್ಟ. ನಂದೇ ಬಿಟ್ಟಿದಲ್ಲ, ಕಟ್ 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 ಅಂತ. ಅಯ್ಯೋ, ನನ್ನ ನೋಡ್ಬಿಟ್ಟು ನನಗೆ ನಾಚಿಕೆ ಆಯ್ತು, ಈ ತರ ಎಲ್ಲ ಮಾತಾಡಿದ್ದೀನಿ ಅದ್ರಲ್ಲಿ. ಮತ್ತೆ ಇವತ್ತು ನಂಗೆ ಅಪ್ಪ ಪರೋಟ ಮತ್ತು ಚಿಕನ್ ತಂದಿದ್ರು, ತಿಂದೆ. ಹೌದಾ? ಅಪ್ಪನ್ ಮಾತಾಡ್ಸಿಲ್ಲ ಮತ್ತೆ ಬ್ಲಾಗ್ ಅಲ್ಲಿ? ಅಂದ್ರೆ ಅವರು ಬ್ಲಾಗ್ ಅಲ್ಲಿ ಬರೋಕ್ ನಾಚ್ಕೋತಾರೆ ತುಂಬಾ. ಅವ್ರ ಬ್ಲಾಗ್ ಅಲ್ಲಿ ಬರೋದೇ ಇಲ್ಲ, ಓಡೋಯ್ತಾರಲ್ವಾ, ತೋರ್ಸಿದ್ರು ಮಾತಾಡಲ್ಲ. ಹಿಂಗಿರ್ತಾರೆ. ಅದಕ್ಕೆ ಅದೇ ಬ್ಲಾಗ್ ಏನಾದ್ರು ಆಫ್ ಮಾಡಿದ್ರೆ ಬರ್ತಾರೆ, ಸಾಂಗ್ ಆಡ್ಕೊಂಡು ಡ್ಯಾನ್ಸ್ ಆಡ್ಕೊಂಡಿರ್ತಾರೆ ನನ್ನ ಜೊತೆ. ಡ್ಯಾನ್ಸ್ ಆಡ್ತಿರ್ತಾರೆ. ಅದನ್ನೆಲ್ಲ ಕ್ಯಾಪ್ಚರ್ ಮಾಡಕ್ ಆಗಿಲ್ಲ. ಮುಂದಿನ ಬ್ಲಾಗ್ ಅಲ್ಲಿ ಆದ್ರೆ ಕ್ಯಾಪ್ಚರ್ ಮಾಡ್ತೀನಿ. ಅವ್ರು ಆಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಗೊತ್ತಿಲ್ದೇ ತರ ತೆಗೆದ್ಬಿಡ್ತೀನಿ. ಆತರ ಮಾಡಿ ಅಂದ್ರೆ ಏನ್ ಗೊತ್ತಾ, ಕ್ಯಾಮ್ರಾ ಮೇಲೆ ಹಿಂಗೆ ಇಟ್ಕೊಳ್ಳಿ, ಇಲ್ಲದ್ರೆ ಅಲ್ಲಿ ಇಟ್ಬಿಡಿ, ನಾನು ಮತ್ತೆ ಡ್ಯಾನ್ಸ್ ಆಡ್ತಾ ಇರ್ತೀನಿ. ಸರಿ ಸರಿ, ಮುಂದಿನ ಮಾಡೋಣ. ನಾವು ಅಪ್ಪನಿಗೆ ಆತರ ಮಾಡೋ ಚೆನ್ನಾಗಿದೆ. ನಾವ್ ಅಪ್ಪ ಇಲ್ಲಾಂದ್ರೆ ಕ್ಯಾಮ್ರಾ ಕಾಣಿಸ್ಕೊಳಲ್ಲ. ಓಕೆನಾ? ಓಕೆ, ನೀನ್ ನೋಡ್ದಲ್ಲ ಪ್ರೋಗ್ರಾಮ್, ಫಸ್ಟ್ ಟೈಮ್ ಬಂದಿರೋ ಚಾನಲ್ ಅಲ್ಲಿ, ಹೆಂಗಿತ್ತು? ಖುಷಿ ಆಯ್ತು ನಂಗೆ. ಇಷ್ಟ ಆಯ್ತಾ? ನನ್ನ ಅಕ್ಕನ ಚಾನಲ್ ಅಕ್ಕನಿಗೋಸ್ಕರ ಏನ್ ಹೇಳಕ್ ಇಷ್ಟಪಡ್ತಾ ಇದ್ರಿ ಹೇಳಿ, ಪರವಾಗಿಲ್ಲ, ಭಾಷಣ ಮಾಡಿ. ಖುಷಿ ಆಯ್ತು ಆ ಅಕ್ಕ ಚಾನಲ್ ಅಲ್ಲಿ ಬಂದದ್ದು, ಸ್ಟಾರ್ ಸುವರ್ಣದಲ್ಲಿ. ಅಕ್ಕನ್ ಚಾನಲ್ ಸ್ಟಾರ್ ಸುವರ್ಣ ಅಂದ್ರೆ ಅಕ್ಕ ಚಾನಲ್ ಅಲ್ಲಿ ಬಂದಿದ್ದು ಖುಷಿ ಆಯ್ತು. ಖುಷಿ ಆಯ್ತು ನನಗೆ. ಓ, ನೀನು ಬಂದಿದ್ಯಲ್ಲಪ್ಪ, ಅದನ್ನ ನಾನು ನಿನಗೆ ಕೇಳಿದ್ದು. ಆದ್ರೂ ಸಹ ಅಕ್ಕನೊಟ್ಟಿಗೆ ಬಂದದಲ್ಲ. ಅವನ್ ಏನ್ ಹೇಳೋಕ್ ಅಂದ್ರೆ, ನಮ್ಮಿಂದ ಅವನು ಬರೋ ತರ ಆಯ್ತಲ್ವಾ, ಆ ಖುಷಿಯಲ್ಲ ಅವ್ನು ಏನೇನೋ ಹೇಳ್ತಿದ್ದ. ಆದ್ರೂ ಸಕ್ಕತ್ತಾಗಿ ಆಟ ಆಡದಲ್ಲ ಅವನು. ಅದೇ ಹಿಂಗ್ ಮಾಡ್ತಿದ್ದಲ್ಲ, ಅವನಿಗೆ ಪಾಪ ಪರ್ಫೆಕ್ಟ್ ಆಗಿ ಒಂದು ಕನ್ನಡ ಮಾತಾಡ್ಲಿಕ್ಕೆ ಆಗಲ್ಲ, ಅದಕ್ಕೋಸ್ಕರ ಅವನು ಸ್ವಲ್ಪ ಬಿಕ್ಕಿರ್ಸ್ತಿದ್ದಾನೆ. ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ಸೂಪರ್. ಅಚ್ಚ ಕನ್ನಡ ಮಾತಾಡೋದಲ್ಲ. ಅಚ್ಚ ಕನ್ನಡ ಮಾತಾಡ್ತಾರೆ. ಅವನು ತುಳು ಪ್ರಾಪರ್ ಆಗಿ ಮಾತಾಡ್ತಾನೆ, ಕನ್ನಡ ಬರಲ್ಲ ಪ್ರಾಪರ್ ಆಗಿ, ಅಲ್ವನು? ಸ್ವಲ್ಪ ಸ್ವಲ್ಪ ಮೊನ್ನೆಗಿಂತ ಇವಾಗ ಬೆಟರ್ ತಾನೆ, ಅವನು ಚೆನ್ನಾಗಿ ಮಾತಾಡ್ತಾನೆ. ಸಣ್ಣವ್ರಿಗೆ ಸರ್ಪ್ರೈಸ್ ಕೊಡ್ಸದ್ನಲ್ಲ, ಏನು ಅದ್ರ ಬಗ್ಗೆ ಏನು ರಿವ್ಯೂ ಹೇಳಿಲ್ಲ, ಚೆನ್ನಾಗಿತ್ತು ಅದು. ನಾನು ಅನ್ಕೊಂಡೇ ಇರ್ಲಿಲ್ಲ
ನಾನೇನ್ ಅನ್ಕೊಂಡಿದ್ದೆ ಫಸ್ಟ್ ಹೇಳ್ದೆ ಅಲ್ವಾ ಡ್ರೆಸ್ ಅದು ಇದಾಗಿರ್ಬೋದು ನೋಡ್ಬೇಕಾದ್ರೆ ಅದ ಯಪ್ಪ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಇರ್ತೀರಾ ಇರಲ್ವಾ? ಇರಲ್ಲ, ಊರಿಗೆ ಹೋಗ್ತಾ ಇದಾರೆ. ಆಗ್ಲೇ ಮಿಸ್ ಮಾಡ್ಕೊಂಡು ಅಪ್ಪ ಅಮ್ಮನ ನೆನ್ಸ್ಕೊಂಡು ಅಳ್ತಾ ಇದ್ರು. ಸೊ ಇವ್ರನ್ನೇನಾದ್ರು ಇನ್ನೂ ಕಳ್ಸಿಲ್ಲ ಅಂತ ಅಂದ್ರೆ ನಮ್ಗೆ ಬೇಜಾರಾಗೋಗುತ್ತೆ. ಯಾರು ಹೇಳಿದ್ದು ನಾನು ಪಪ್ಪ ಅಮ್ಮನ ಮಿಸ್ ಮಾಡ್ಕೊಂಡು ಆಗ್ತದಂತ? ಬಾರ್ಬಿನ ಅಲ್ಲ ಬಾರ್ಬಿನ ಇಲ್ಲ ಪಪ್ಪ ಅಮ್ಮನ ಅವ್ರಿಗೆ ಕ್ಲಿಯರ್ ಆಗಿ ಹೇಳಲ್ಲ. ಪರವಾಗಿಲ್ಲ, ಅವ್ರು ಯಾರೋ ಒಬ್ರನ್ನ ಮಿಸ್ ಮಾಡ್ಕೊಂಡ್ರೇನೆ ಹಂಗ ಆಡೋದು. ಯಾರನ್ನ ಮಿಸ್ ಮಾಡ್ಕೊಂಡಿದ್ದಾರೆ, ಅವ್ರ ಬಾಯ್ ಫ್ರೆಂಡ್ ಏನು ಅಂತ ಅವ್ರು ಸೀಕ್ರೆಟ್ ಆಗಿ ಇಟ್ಟಿರ್ತಾರೆ. ಅವ್ರ ಬಾಯ್ ಫ್ರೆಂಡ್ ರಿವೀಲ್ ಮಾಡ್ಬೇಕಾದ್ರೆ ಹೇಳ್ಕೋತಾರೆ. ಯಾವಾಗ ರಿವೀಲ್ ಮಾಡ್ತೀರಾ? ನಾನು ಕಾಯ್ತಾ ಇದೀನಿ ನಿಮ್ ಬಾಯ್ ಫ್ರೆಂಡ್ ನೋಡಕ್ಕೆ. ನನಗೆ ಇಷ್ಟವಾದ ಹುಡುಗ ಸಿಕ್ಕಿಲ್ಲ, ಸಿಕ್ಕಾಗ ನಾನು ನಿಮ್ಗೂ ಹೇಳ್ತೀನಿ, ನೀವು ಕೂಡ ಮದುವೆಗೆ ಬನ್ನಿ ಆಯ್ತಾ? ನೀವು ಕೂಡ ಅವನ್ನ ಮದುವೆ ಆಗಿ ಅಂದಂಗೆ ಇತ್ತಿದ್ದು. ಮದುವೆಗೆ ಬನ್ನಿ ಅಂತ ನಾನು ಕರ್ದದ್ದು. ಖಂಡಿತ ಎಲ್ಲರನ್ನ ಇನ್ವೈಟ್ ಮಾಡ್ತೀವಿ. ನಿಮ್ಮ ಮದುವೆ ಇನ್ನೂ ಗ್ರ್ಯಾಂಡ್ ಆಗಿರುತ್ತೆ. ಸೊ ಇವಾಗ ನಾವು ಸ್ಟಾರ್ ಸ್ವರ್ಣದಲ್ಲೆಲ್ಲ ಬಂದಿವಿ ಅಂದ್ರೆ ಅದು ನಿಮ್ಮಿಂದಲೇ, ನಿಮ್ಮ ಸಹಕಾರ ಸಪೋರ್ಟ್ ಇಂದ. ಇನ್ ಮುಂದೆನೂ ನಂಗೆ ಬೇರೆ ಲೈಕ್ ಕಲರ್ಸ್ ಕನ್ನಡದಲ್ಲಿ, ಜಿ ಕನ್ನಡದಲ್ಲಿ ಎಲ್ಲ ಬರ್ಬೇಕು ಅಂತ ತುಂಬಾ ಆಸೆ ಇದೆ. ಆತರ ಎಲ್ಲ ಬರ್ಬೇಕು ಅಂತಿದ್ರೆ ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಇದೇ ತರ ನಮ್ಗೆ ಸಪೋರ್ಟ್ ಮಾಡ್ತಾ ಇರಿ. ನಂಗೆ ಏನ್ ಗೊತ್ತಾ, ಡ್ರೀಮ್ ಮುನ್ನು ಬಿಗ್ ಬಾಸ್ಗೆ ಹೋಗ್ಬೇಕಂತ ಒಂದು ಆಸೆ ಇದೆ. ನನ್ನನ್ನ ಯಾಕೆ ಕಳಿಸ್ತೀರಾ? ನೀವು ಹೋಗಿ. ನಂಗೆ ಸಿಕ್ಕಿದ್ರೆ ನಾನು ಹೋಗ್ತೀನಿ. ನಂಗೆ ಇಷ್ಟ ಬಿಗ್ ಬಾಸ್ ಹೋಗೋದು ಅಂತ. ನನಗ್ ಸಣ್ಣ ಜೊತೆ ಇರಕ್ ಆಗ್ತಾರೆ. ಬಿಗ್ ಬಾಸ್ ಮನೆಯಲ್ಲಿ ಅಷ್ಟು ಜನ ಜೊತೆ ಯಾರು ಇರ್ತಾರೆ? ನನ್ಗೂ ಇಷ್ಟ ನೀವು ಬಿಗ್ ಬಾಸ್ ಹೋಗ್ಬೇಕಂತ, ನಾನು ಅವತ್ತೇ ಹೇಳ್ತಿದ್ದೆ. ಹೌದಾ? ಸರಿಮ್ಮ, ನೀವ್ ಹೋಗಿ. ಸಣ್ಣವ್ರೇನ ಹಚ್ಕೊಂಬತ್ತಾರ ಹೊಡಿಯಕ್ಕೆ. ಓಕೆ ಗೈಸ್, ಗುಡ್ ನೈಟ್, ಬಾಯ್ ಬಾಯ್. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು